ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ, ಕೈವಲ್ಯ ಅಂದ್ರ ಮೋಕ್ಷ, ಪದ್ಧತಿ ಅಂದ್ರ ದಾರಿ. ಯಾಕಂತಂದ್ರ ಮೋಕ್ಷ ಅನ್ನುವಂಥದ್ದು ಒಂದು ಆನಂದ, ಬಂಧನದಿಂದ ಬಿಡುಗಡೆ ಹೊಂದುವಂಥದ್ದು, ಜನನ ಮರಣ ರಹಿತನನ್ನಾಗಿ ಮಾಡುವಂಥದ್ದು. ಮುಕ್ತಿ ಅಂದ್ರ ನಮ್ಮ ನಿಜವಾದ ಆನಂದ ಯಾವುದು, ನಮ್ಮ ನಿಜವಾದ ಮನೆ ಯಾವುದು, ಇರುವಂಥದ್ದು ನಿಜವಾದ ಸ್ಥಳ ಯಾವುದು ಅನ್ನುವಂಥದ್ದನ್ನ ತೋರಿಸುವಂಥದ್ದು. ಯಾಕಂದ್ರೆ ನಾವು ಸ್ಥಳ ಬಿಟ್ಬಿಟ್ಟಿದೀವಿ, ಜಾಗ ಬಿಟ್ಬಿಟ್ಟಿದೀವಿ, ಎಲ್ಲೆಲ್ಲೋ ಅಲಿತಾ ಇದ್ದೀವಿ ಅಲ್ಲ. ಅದಕ್ಕ ಇದು ಯಾವುದು ಎಲ್ಲಿ ಅಲ್ದ್ರೂ ಕೂಡ ಇದಕ್ಕ ಸಮಾಧಾನ ನೆಮ್ಮದಿ ಅನ್ನೋದು ಇಲ್ಲ. ಯಾವಾಗ ತನ್ನ ಮನೆಯನ್ನ ತಾನು ನೋಡ್ತಾನ, ತನ್ನ ಇರುವಿಕೆಯನ್ನ ತಾನು ನೋಡ್ತಾನ, ಅವಾಗ ಇದಕ್ಕೆ ಆನಂದ ಆಗುವಂಥದ್ದು, ಅವಾಗ ಈ ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಆಗ್ತದಂತ ಹೇಳಿ, ಈ ಯಾವುದು ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳದ ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ದಾರ. ಇಲ್ಲಿ ಏನ್ ಹೇಳ್ತಾ ಇದ್ದಾರ, ಇಂತಹ ಒಂದು ಜನನ ಮರಣ ದುಃಖದಿಂದ ನಾವು ಬಿಡುಗಡೆ ಆಗ್ಬೇಕಾದಾಗ ಕೆಲವು ವಿಷಯಗಳು ನಮ್ಮಲ್ಲೇ ನಾವು ತಿಳ್ಕೊಳ್ಬೇಕಾಗ್ತದ. ಯಾವುದು ಅಂದ್ರ ಈ 3 ಶರೀರಗಳ ಬಗ್ಗೆ ಆಗಿರ್ಬೋದು, 3 ಜೀವಾತ್ಮಗಳ ಬಗ್ಗೆ ಆಗಿರ್ಬೋದು, 3 ಗುಣಗಳ ಬಗ್ಗೆ ಆಗಿರ್ಬೋದು, 3 ಅವಸ್ಥೆಗಳ ಬಗ್ಗೆ ಆಗಿರ್ಬೋದು. ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ನಮಗ ಅಂತ ಒಂದು ಭವಬಂಧನವನ್ನ ದಾಟಕ್ ಸಾಧ್ಯ ಅದ. ಇದನ್ ಬಿಟ್ಟು ನಾವ್ ಎಲ್ಲೆಲ್ಲೋ ಹುಡುಕ್ತಿವಿ ಅಂತಂದ್ರೆ ಅದಾಗಲ್ಲಪ್ಪ ಅಂತ ಹೇಳ್ತಾರ ಅವ್ರು. ಬೇರೆ ಹೊರಗಡೆ ಅದು ಇದು ನೋಡಿದಿವಿ, ಅಲ್ಲಿ ಹುಡುಕಿದ್ವಿ, ಇಲ್ಲಿ ಹುಡುಗಿ ಸಿಗ್ತದೇನೋ, ಆ ಜಾಗ ಎಲ್ಲಿ ಕಳ್ಕೊಂಡಿದೆ ಅದನ್ನ ಬಿಟ್ಟು ಬೇರೆ ಜಾಗ ಹುಡುಕಿದ್ರೆ ಸಿಗ್ತದೇನೋ. ಹೋಗುವಂತ ಒಂದು ಕೈವಲ್ಯ ಪದ್ಧತಿ ಅಂದ್ರೆ ಜ್ಞಾನ ಅದಿಂದನೇ ಆಗುವಂಥದ್ದು. ಜ್ಞಾನದೇವತ ಕೈವಲ್ಯಂ ಅಂತ ಹೇಳ್ತಾರ. ಹಾಗಾಗಿ ನಿನ್ನ ಸ್ವಸ್ವರೂಪ ತಿಳ್ಕೊಳ್ಬೇಕಾಗಿತ್ತಂದ್ರ ನಿನ್ನಲ್ಲೇ ಇದ್ದಂಥದ್ದು ನೀನು ಹುಡುಕ್ಬೇಕಾಗ್ತದ ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾರ. 19ನೇ ಪದ್ಯದಲ್ಲಿ 3 ತನುವಿಡಿದು ತೋರುವ 3 ಅವಸ್ಥೆಯೊಳು 3 ಗುಣವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ ಅನ್ನುವಂತ 19ನೆಯ ಒಂದು ಪದದಲ್ಲಿ ಹೇಳ್ತಾರೆ. ಯಾಕಂದ್ರ ನಿನ್ನೆ ವಿಷಯಗಳು ಬಂದಿದಾವ್. 3 ಶರೀರ ಯಾವುದು, ಸ್ಥೂಲ ಮತ್ತೆ ಸೂಕ್ಷ್ಮ ಶರೀರ, ಆಮೇಲೆ ಕಾರಣ ಶರೀರ ಅನ್ನುವಂಥದ್ದು. 3 ಗುಣಗಳು ತನುವಿಡಿದು, 3 ತನುವಿಡಿದು ತೋರುವ 3 ಅವಸ್ಥೆ, ಜಾಗ್ರ, ಸ್ವಪ್ನ, ಸುಸುಪ್ತಿ. 3 ಗುಣಗಳು ಸತ್ವ, ರಜೋ, ತಮ, ಜೀವತ್ರ ಅಂದ್ರೆ ವಿಶ್ವ, ತೈಜಸ್, ಪ್ರಾಜ್ಞೆ. ಈ ಒಂದು 3 ಜೀವಾತ್ಮರುಗಳು. ಯಾಕಂದ್ರೆ ದೂರು ಅಂದ್ರೆ ಈ ಯಾವುದು ನಿನಗೆ ಸಂಬಂಧ ಇಲ್ಲ. ಅದಕ್ಕೆ ಈ ಪ್ರತ್ಯೇಕಾತ್ಮ ತಾನಂತ ಯಾವಾಗ ತಿಳ್ಕೊಡತ್ತಾನ ಆವಾಗ ಆತಗ ಈ ಜನನ ಮರಣದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಅದ. ಇಲ್ಲಾಂದ್ರ ಅಲ್ಲಿವರೆಗೂ ಇಲ್ಲ ಅನ್ನುವಂಥದ್ದನ್ನ ಇವೇನು ಹೇಳ್ತಾರೆ. ಈಗ 2 ನುಡಿಯಲ್ಲಿ ಆಗಿದೆ. ಯಾಕಂದ್ರೆ ಈ ಜಾಗ್ರದ ಅವಸ್ಥೆ ಆಗಿರ್ಬೋದು, ಸ್ವಪ್ನದ ಅವಸ್ಥೆ ಆಗಿರ್ಬೋದು, ಸುಸುಪ್ತಿ, ಈ 3 ಅವಸ್ಥೆಗಳ ಬಗ್ಗೆ ಹೇಳಿ ನಂತರ ಇನ್ನು 2 ಅವಸ್ಥೆ ಇರ್ತವೆ. 5 ಅವಸ್ಥೆಗಳ ಬಗ್ಗೆ ಹೇಳ್ತಾರ ಅವರು. ತೂರ್ಯತೀತ ಅಂತ ಹೇಳ್ತಾರೆ. ಯಾಕಂದ್ರೆ ಇವೆಲ್ಲ ಈ ಮನೆ ನಾವು ಅಲ್ಲೆಲ್ಲೆಲ್ಲ ಸುಮ್ನೆ ನಾವ್ ಹೆಂಗದೀವಂದ್ರ ನಿಜವಾದ ಮನೆಗಳು ಏನಂದ್ರ ಅಲ್ಲ. ಈ ಜಾಗ್ರನು ತೋರಿ ಅಡಗುವಂಥದ್ದದ, ಸ್ವಪ್ನನು ತೋರಿ ಅಡಗುವಂಥದ್ದದ, ಸುಸುಪ್ತಿ ಕೂಡ ತೋರಿ ಅಡಗುವಂಥವು. ಈ ನಿಜವಾದ ಒಂದು ಅವಸ್ಥೆಗಳು ಅಲ್ಪ, ಇವು ನೀನು ಯಾವುದು ಅಲ್ಲ, ಇದು ತೋರಿ ಅಡಗುವಂಥವದಾವ ಅನ್ನುವಂಥ ವಿಚಾರದಲ್ಲಿ ನಿನ್ನೆ ಜಾಗ್ರದ ಅವಸ್ಥೆಗಳ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಿದ್ರು. ಯಾಕಂದ್ರ 25 ತತ್ವಗಳಿಂದ ಕೂಡಿದಂಥ ಈ ಶರೀರ. ಯಾಕಂತಂದ್ರ ಅಲ್ಲಿ ಯಾವುದು
ವರಲೋಚನ ಅಂದ್ರೆ ನೇತ್ರದ ಒಂದು ಇದರಲ್ಲಿ ನೋಡ್ಕೊಂಡು ಈ ಭೋಗದ ವಿಷಯಾದಿಗಳನ್ನ ಅನುಭವಿಸ್ತದ ಅನ್ನುವಂಥ ವಿಚಾರಗಳನ್ನ ಅಲ್ಲಿ ಬಹಳಷ್ಟು ಹೇಳಿದ್ರು. ಇಲ್ಲಿ ಕೂಡ ಸಾತ್ವಿಕ ಒಂದು ಪ್ರಧಾನವಾಗಿರ್ತದ, ಸಾತ್ವಿಕ ಗುಣ ಪ್ರಧಾನವಾಗಿರ್ತದೆ ಜಾಗ್ರದಲ್ಲಿ ಅನ್ನುವಂಥದ್ದು ವಿಚಾರವನ್ನು ಕೂಡ ಅವರು ಹೇಳಿದ್ರು. ಈ ರೀತಿ ಏನಂದ್ರ ವಿಶ್ವ ನಾಗಿ ಅಲ್ಲಿ ಜೀವಾತ್ಮ ಜಾಗೃತ ಅವಸ್ಥೆಯ ಭೋಗಗಳನ್ನ ಆತ ಅನುಭವಿಸ್ತಾನ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರು. ಈ ರೀತಿ 25 ತತ್ವಗಳಿಂದ ಕೂಡಿ ಈ ಭೋಗಗಳನ್ನ ಅನುಭವಿಸುವಂಥದ್ದಕ್ಕ ಜಾಗೃತ ಅವಸ್ಥೆ ಜಾಗರಣ ಅಂತ ಕೂಡ ಹೇಳಿದ್ರು. ನಿನ್ನೆ ವಿಷಯ ಮತ್ತಿನ್ನೊಂದೇನು ಸ್ವಪ್ನದಲ್ಲಿ ಕೂಡ 25 ತತ್ವಗಳಿಂದ ಕೂಡಿರ್ತಾನ. ಅಲ್ಲಿ ಮನಸ್ಸನ್ನ ಸಾಧನೆ ಮಾಡ್ಕೊಂಡಿರ್ತಾನ. ಮತ್ತೆ ಇಲ್ಲಿ ಯಾವ್ದಂದ್ರ ರಜೋಗುಣ ಇರ್ತದ, ಇಲ್ಲಿ ಸೂಕ್ಷ್ಮ ಶರೀರ ಇರ್ತದ ಅನ್ನುವಂಥ ವಿಚಾರವನ್ನ ಇಲ್ಲಿ ಕೂಡ ಯಾವ್ದಂತಂದ್ರ ವಾಸನೆಯ ಮೂಲಕ ಈ ಮನಸ್ಸನ್ನುವಂತ ಕಾರಣದಿಂದ ಈ ಸ್ವಪ್ನಾವಸ್ಥೆಯನ್ನ ಇಲ್ಲಿ ಸುಖ ದುಃಖಗಳನ್ನು ಕೂಡ ಅನುಭವಿಸ್ತಾನ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಇಲ್ಲಿ ಓಂಕಾರ ನೋಡ್ರಿ, ಆ ತ್ರಿಪುಟಿಗಳೇನಂತ ಬರ್ತದ, ಇಲ್ಲಿ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ, ಇಲ್ಲಿ ಕೂಡ ಅವಸ್ಥೆಗಳು ಜಾಗ್ರ ಸ್ವಪ್ನ ಸುಸುಪ್ತಿ ಅನ್ನುವಂಥದ್ದು 3 ಬರುವಂತದ್ದು. ಇಲ್ಲಿ ಮತ್ತೆ ಸ್ವಪ್ನದ ಅವಸ್ಥೆ ಕೂಡ ನಿನ್ನೆ ಹೇಳಿದ್ರು. ಈ ರೀತಿಯಾಗಿ ಅಲ್ಲಿ ಕೂಡ ಸುಖ ದುಃಖವನ್ನ ಅನುಭವಿಸುವಂಥದ್ದು. ಅದು ವಿಷಯಾದಿಗಳ ಪ್ರಾರಬ್ಧದ ಭೋಗದ ವಾಸನೆಯಿಂದ ಅಲ್ಲಿ ಏನಂದ್ರ ಕಂಠಸ್ಥಾನದಲ್ಲಿ ಇದ್ದುಕೊಂಡು ಹಿತನಾಮಕ ನಾಡಿ ಇರ್ತದಲ್ಲಿ ಅಲ್ಲಿ ಓಂಕಾರ ಶಬ್ದ ಅಂತ ಊಕಾರವಾದಂತ ಅಲ್ಲಿ ವಾಚಕವಾಗಿರ್ತದ. ಈ ಸ್ವಪ್ನಾವಸ್ಥೆ ಅಲ್ಲಿ ಅನುಭವ ಮಾಡ್ತಾನ. ಇಷ್ಟ, ಯಾಕಂದ್ರ ಕಷ್ಟ ಇಷ್ಟ ಸುಖ ದುಃಖ ಅಲ್ಲಿ ಕೂಡ ಅಲ್ಲಿ ಅನುಭವಿಸ್ತಾನ ಅನ್ನುವಂಥದ್ದನ್ನ ನಿನ್ನೆ ಕೂಡ ಹೇಳಿದ್ರು. ಇವಾಗ ಕಾರಣ ಶರೀರದ ಬಗ್ಗೆ ಹೇಳ್ತಾರ, ಸುಸುಪ್ತಿ ಬಗ್ಗೆ ಹೇಳ್ತಾರ. ಅಲ್ಲಿ ಏನಿರ್ತದ ಕಾರಣ ಶರೀರದಲ್ಲಿ ಅನ್ನುವಂಥದ್ದು ಈಗ ನೋಡೋಣ. ಯಾಕಂದ್ರ ಅಲ್ಲಿ ಯಾವ ಕರ್ಣ ಇರ್ತದಂದ್ರ ಅವಿದ್ಯೆ ವೃತ್ತಿಕರಣ ಇರ್ತದೆ. ಎಲ್ಲಿ ಅವಿದ್ಯೆ ಅಂದ್ರೆ ಅದು ಕಾರಣ ಶರೀರಕ್ಕೆ ಅವಿದ್ಯೆ ಅಂತ ಕೂಡ ಹೇಳ್ತಾರೆ. ಅವಿದ್ಯೆನೇ ಕಾರಣ ಶರೀರ ಇರುವಂತದ್ದಲ್ಲಿ. ಈಗ ಅದನ್ನ ಈ 3ನೇ ನುಡಿಯಲ್ಲಿ ಹೇಳ್ತಾರ. ಮೊದಲು ತನುವೆರಡರೊಳಗೊರೆದ ಅಖಿಳ ತತ್ವ ಸಂಪದ ಒಡೆಗಿ ಸಂಸ್ಕಾರ ದುಡಿಮೆಯಾಗಿಹ ಪ್ರಕೃತಿಯದು ಕಾರಣ ಅಂಗವದರಲ್ಲಿ ತಾಮಸ ಗುಣ ಮಕಾರ ನೆಲೆ ಹೃದಯ ನಡುವೆ ಪದುಳದಿಂ ನಿಂದ ಗತಿಗಳ ನೊಂದಿ ಪ್ರಾಜ್ಞೇಶ ಒದವಿ ಮಾಯಾವೃತ್ತಿ ಎಂಬ ಸಾಧನದಿಂದೇ ಸದಮಳ ಆನಂದ ವಿಷಯವನ್ನು ಸೇವಿಸುತ್ತಿಹುದೇ ಸುಪ್ತಿ ಎಂದೆನಿಪ ಅವಸ್ಥೆ ಅಂತ ಈಗ 3ನೇ ನುಡಿಯಲ್ಲಿ ಹೇಳ್ತಾರ. ಬಹಳ ಅದ್ಭುತವಾಗಿ ಅವ್ರು ಹೇಳ್ತಾರ. ಏನಂತಂದ್ರ ಇದರಲ್ಲಿ ಮೊದಲೇನಂದ್ರ ಪೂರ್ವದಲ್ಲಿ ಮೊದಲ ತನುವೆರಡರೊಳಗೊರೆದ ಅಖಿಳ ಅಂತ ಹೇಳ್ತಾರ. ಅಂದ್ರೆ 2 ದೇಹಗಳಲ್ಲಿ ಹೇಳಿದಂಥದ್ದು. ಯಾವುದು ಜಾಗ್ರದಲ್ಲಿ ಸ್ಥೂಲ ಶರೀರ ಇರುವಂತದ್ದು, ಮತ್ತೆ ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರ. ಈ 2 ಶರೀರಗಳಲ್ಲಿ ತೋರಿದಂತ ವ್ಯವಹಾರ ಜಾಗ್ರದ ಅವಸ್ಥೆಯಲ್ಲಿ ಮಾಡಿದಂಥ ಏನು ಇದೆಲ್ಲ ವ್ಯವಹಾರ ಏನದ, ಸುಖ ಆಯ್ತು ದುಃಖ ಆಯ್ತು, ನನ್ ಕರ್ತೃತ್ವ ಭೋಕ್ತೃತ್ವ ಇದೆಲ್ಲ ಮಾಡಿದಂತ 25 ತತ್ವಗಳಿಂದ ಒಡಗೂಡಿ ಈ ಭೋಗವನ್ನ ಅನುಭವಿಸುವಂಥದ್ದು ಇದು ವ್ಯಾಪಾರ. ಮತ್ತೆ ಇದೇ ವಾಸನೆ ಹಿಡ್ಕೊಂಡು ಸ್ವಪ್ನದ ಅವಸ್ಥೆ ಅಲ್ಲಿ ಸೂಕ್ಷ್ಮ ಶರೀರ ಇರ್ತದ ನೋಡ್ರಿ. 3 ಶರೀರಗಳನ್ನು ಅನುಭವಿಸುವಂಥವ್ರು ನಾವು. ಇಂಥವೆಲ್ಲ ನಾವು ಗೊತ್ತಾಗ್ಬೇಕಾದ್ರೆ ಗುರು ಮುಖಾಂತರನೇ ಗೊತ್ತದ, ಸುಮ್ನೆ ಗೊತ್ತಾಗಂಗಿಲ್ಲ. ಬರೀ ಉಂಡಿವಿ ತಿಂದಿವಿ ಸತ್ತು ಹೋದಿವಿ ಅನ್ನೋದ್ರಾಗೆ ಇರ್ತೀವಿ. ನಮ್ಮಲ್ಲಿ ಎಷ್ಟೊಂದು ಸೂಕ್ಷ್ಮತೆ ಅಡಿಗೆ ಅದ ಅನ್ನುವಂಥದ್ದು ಗುರುಗಳ ವಿಚಾರಗಳು ತಿಳಿದಾಗೆ ನಮ್ಗೆ ಗೊತ್ತಾಗುವಂಥದ್ದು. ಸ್ವಪ್ನದಲ್ಲಿ ನಮ್ಗ ಸೂಕ್ಷ್ಮ ಶರೀರ ಇರ್ತದ, ಅಲ್ಲಿ 17 ತತ್ವಗಳಿಂದ ಕೆಲಸ ಮಾಡ್ತದ. ಅದಕ್ಕೆ ಇಲ್ಲಿ ಕೂಡ ಯಾವುದು ಇವೆರಡು ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರದ ವ್ಯಾಪಾರಗಳು ಇವೆಲ್ಲ ಏನಾಗ್ತಾವ ಅಲ್ಲಿ ನಾಶ ಆಗ್ತಾವ. ನಾಶ ಅಂತಂದ್ರೆ ಪೂರ್ತಿ ಹೋಗಂಗಿಲ್ಲ. ಯಾವ ರೀತಿ ಅಂತಂದ್ರೆ ಈ ಎಲ್ಲ ವ್ಯವಹಾರ ಎಲ್ಲಿ ಅಡಗ್ತಾವ ಅಂದ್ರೆ ಕಾರಣವಾದಂತ ಪ್ರಕೃತಿಯಲ್ಲಿ ಅಡಗ್ತಾವ, ಅಂದ್ರೆ ಅವಿದ್ಯೆಯಲ್ಲಿ ಅಡಗ್ತಾವ. ಕಾರಣ ಶರೀರ ಅಂತಂದ್ರೆ ಅದು ಅವಿದ್ಯೆಯಲ್ಲಿ ಅವೆಲ್ಲ ಅಡಗ್ತಾವ. ಅದಕ್ಕೆ ಈ ಕಾರಣವಾದ ಪ್ರಕೃತಿ ಏನಾಗ್ತದ, ಈ ಕಾರಣವಾದಂಥದ್ದು ಈಗ ವಿದ್ಯೆಗೆ ಅದು ಪ್ರಕೃತಿ ಅಂತ ಕೂಡ ಹೇಳ್ತಾರೆ. ಈ ಪ್ರಕೃತಿಯಲ್ಲಿ ಏನಾಗ್ತದ ಎಲ್ಲ ಅಡಗ್ತಾವ. ಅದಕ್ಕೆ ಕಾರಣ ಶರೀರ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನಿರ್ತದ, ಅಲ್ಲಿ ಏನೊಂದು ತೋರಂಗಿಲ್ಲ. ಅಲ್ಲಿ ಯಾವ್ದು ಪ್ರಧಾನವಾಗಿ ಇರ್ತದ ಗುಣ ಅಂತಂದ್ರೆ ತಮೋ ಗುಣ ಇರ್ತದಲ್ಲಿ. ಹಂಗಾಗಿ
ಈಗ ಏನ್ ಹೇಳ್ತಾರ, ಎಲ್ಲಾ ಈ ವ್ಯವಹಾರಗಳು ಎಲ್ಲಿ ಅಡಗಿರ್ತಾವಂತಂದ್ರ ಕಾರಣ ಶರೀರಲ್ಲಿ ಅಡಗಿರ್ತಾವ, ಪೂರ್ತಿ ಹೋಗಿರ್ತಾವ. ಅದಕ್ಕ ಮಹಾತ್ಮರು ಏನ್ ಹೇಳ್ತಾರ, ಅಪ್ಪ ಏನ್ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಯಾಕೆ ಹೇಳ್ತಾರಂದ್ರ, ನೀ ಏನೇನ್ ಮಾಡಿದ ಅದೆಲ್ಲ ಸಂಸ್ಕಾರದಲ್ಲಿ ಉಳ್ಕೊಂಡ್ ಬಿಡ್ತಾವ. ನೀ ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡು, ಅವೆಲ್ಲ ಉಳ್ಕೋತಾವ. ನೀ ಒಳ್ಳೇದ್ದೇ ಮಾಡಿದ್ರೆ, ಒಳ್ಳೆ ಮನಸ್ಸಾಯ್ತು ಅಂದ್ರೆ ನಿನಗೆ ಆನಂದ ಇರ್ತದ. ಆದ್ರೆ ಅದೇ ಒಂದು ಕೆಟ್ಟ ಮನಸ್ಸು ಇಟ್ಕೊಂಡು ಮಾಡಬಾರ್ದು ಅಧರ್ಮ ಕೆಲಸಗಳನ್ನ ಮಾಡಿ ಪಾಪಕ್ಕೆ ಗುರಿಯಾಗಿ ಅದು ಯಾವತ್ತೂ ನಿನ್ನ ಬಿಡಂಗಿಲ್ಲ. ಅದು ನಿನ್ ನೆಮ್ಮದಿ ಇರಾಕ್ ಬಿಡಂಗಿಲ್ಲ, ನಿನಗೆ ಆನಂದವಾಗಿ ಇರಾಕ್ ಬಿಡಂಗಿಲ್ಲ. ಹಂಗಾಗಿಬಿಟ್ಟು ಮಹಾತ್ಮರು ಇರ್ತಾರೆ, ಮಾಡು ಒಳ್ಳೆ ಕೆಲಸವನ್ನು ಮಾಡು ಅಂತ ಹೇಳ್ತಾರ ಅವ್ರು. ಅದಕ್ಕ ಮನೋ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ. ಈ ಕೋತಿಗಳು ಕೆಲಸ ಮಾಡಕ್ ಹೋಗ್ಬೇಡ. ನಿನ್ನ ಮನಸ್ಸು ಬೇಕಾದ ಬಯಸ್ತದ, ಅದನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳುವಂತ ಅಧಿಕಾರ ನಿನಗ ಐತೆ. ಅದು ಆ ಮನಸ್ಸು ನಿನ್ ಕೈಯಾಗ ಏನ್ ಸಿಗಂಗಿಲ್ಲ ಅಂತಲ್ಲ, ಅದು ಸಿಕ್ಕೇ ಸಿಗ್ತದ. ಅದ್ರಂಗ ನೀವು ತಿರ್ಗಕ್ ಬಿಟ್ಟಿ ಅಂತಂದ್ರ ಅದು ಒಯ್ದು ಎಲ್ಲೋ ನಿನ್ ಪಾತಾಳಕ್ ಹಾಕಿ ನಿನ್ಗೆ ಯಾವತ್ತು ಸುಖದಿಂದ ಇರಕ್ ಬಿಡಂಗಿಲ್ಲ ಅದು. ಹಂಗಾಗಿ ಶ್ರುತಿ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಅಂತ ಹೇಳಿದಾರೆ. ಯಾವ ಶ್ರುತಿ ಒಳಗೆ ಏನ್ ಹೇಳಿದಾನ, ಪರಮಾತ್ಮ ಹೇಳಿದಾನೆ. ಈಗ ಅಪ್ಪ ಅಮ್ಮ ಹೇಳಿದಂತ ಮಾತುಗಳನ್ನ ಕೇಳ್ಕೊಂಡ್ರ ಮಕ್ಕಳು ಒಂದು ದಾರಿಗೆ ಬರ್ತಾರ, ಒಂದು ಒಳ್ಳೆ ರೀತಿಲಿಂದ ಆಗೇ ಆಗ್ತದ. ಏನ್ ಸುಳ್ಳು ಹೇಳಿರ್ತಾರನ್ನವ್ರು, ಎಲ್ಲನ ಹಾಳಾಗ್ ಹೋಗ್ಲಿ ಮಕ್ಕಳು ಅಂತ ಹೇಳಿರ್ತಾರನ್ನ, ಒಳ್ಳೇದೇನು ಹೇಳಿರ್ತಾರ. ಅದಕ್ಕ ಇಲ್ಲ ನಮ್ಮ ಅಪ್ಪ ನಮ್ಮವ್ವ ಹಂಗ ಹೇಳ್ತಾರ ಬಿಡು, ಅವ್ರ ಮಾತು ಕೇಳಬಾರ್ದು, ನನ್ನ ಮನಸ್ಸಿಗೆ ಹೆಂಗ್ ಬರ್ತು ಅಂತ ತಿರುಗಾಡಿದ್ರ ಅದ್ರ ಫಲ ನೀನೇ ಅನ್ಭವಿಸ್ಬೇಕಾಗ್ತದೆ. ಯಾರು ತಂದೆ ತಾಯಿನೂ ತಗೊಳಂಗಿಲ್ಲ ಅದು. ಅದ್ರಂಗ ಇಲ್ಲಿ ಕೂಡ ಏನ್ ಆಗ್ತದ, ನೀನ್ ಏನೇ ಮಾಡಿದ್ದು ಕೂಡ ಬೇರೆ ಅಪ್ಪ ಅಮ್ಮನ ಸಂಸ್ಕಾರದಾಗ ಹೋಗಂಗಿಲ್ಲ, ಬೇರೆ ತಂದಿದ ಹೆಂಡತಿ ಸಂಸ್ಕಾರದಾಗ ಹೋಗಂಗಿಲ್ಲ, ಹೆಂಡತಿ ಗಂಡನ ಸಂಸ್ಕಾರದಾಗ ಹೋಗಂಗಿಲ್ಲ, ಮಕ್ಕಳದ್ ಹೋಗಂಗಿಲ್ಲ. ಯಾರ್ಯಾರ ಸಂಸ್ಕಾರ ಏನೇನ್ ಒತ್ಕೊಂಡು ಬಂದಾರ ಅದನ್ನೇ ಅನ್ಭವಿಸ್ಬೇಕಾಗ್ತದೆ, ಏನೇನ್ ಮಾಡ್ಕೊಂಡಾರ ಅವ್ರು ಅದನ್ನೇ ಕಟ್ಕೊಂಡು ಹೋಗ್ಬೇಕಾಗ್ತದ. ಯಾರ ಸಂಸ್ಕಾರಗಳು ಯಾರು ತಗೊಳಂಗಿಲ್ಲ. ಹಂಗಾಗಿ ಇಲ್ಲಿ ಕೂಡನು ಇಲ್ರಿ ನನ್ ಗಂಡನೇ ಕೇಳ್ತಾನ, ನಾನ್ ಕೇಳಕ್ ಆಗಂಗಿಲ್ರಿ, ನನಗ್ ಕೆಲ್ಸಗಳದಾವಂತ ಹೆಂಡತಿ ಏನಾರ ಮನಸ್ಸು ಮಾಡಿ ಬಿಟ್ಬಿಟ್ರ ಆಕಿನ ಅನಾಹುತ ಆಕಿನೇ ಮಾಡ್ಕೊಂಡಂಗ. ಇಲ್ಲ ನನ್ನ ಹೆಂಡತಿ ಕೇಳಕತ್ತೇಳ್ರಿ, ನನಗ್ ಅದೆಲ್ಲಿ ಮಾಡಕ್ ಆಗಂಗಿಲ್ಲ ಅಂತ ಈತ ಏನಾದ್ರೂ ಇಂಥದ್ ಮಾಡ್ಕೊಳ್ಳಿಲ್ಲ ಅಂತಂದ್ರ ಅದನ್ನ ಅನಾಹುತ ಆತನೇ ಮಾಡ್ಕೊ. ಯಾಕಂದ್ರೆ ಇದು ಅವ್ರವ್ರಿಗೆ ಬಿಟ್ಟದ್ದಿದ ಸಂಸ್ಕಾರ, ಯಾರ ಏನ್ ಮಾಡ್ಕೋತಾರ ಅವ್ರಿಗೆ ಸೇರುವಂಥದ್ದು. ಈ ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ನೆಯಿಂದ ಮೊನ್ನೆಯಿಂದ ಯಾವಾಗ ಹುಟ್ಟಿದೀವಿ ಅಲ್ಲಿಂದ ಮಾಡಿದಂತ ಒಂದು ಸಂಸ್ಕಾರ ರೂಪದಾಗ ನಮ್ಮಲ್ಲಿ ಅದಾವ. ನಾವು ಒಳ್ಳೇದೇ ಮಾಡಿರ್ಲಿ ಕೆಟ್ಟದ್ದೇ ಮಾಡಿರ್ಲಿ. ಹಂಗಾಗಿ ಇದ್ರ ನನ್ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಾದ್ರ ಅದಕ್ಕ ಪರಮಾತ್ಮ ಬಹಳಷ್ಟು ಈ ಪ್ರಕೃತಿಯಿಂದ ಬಹಳಷ್ಟು ತಿಳ್ಕೊಳ್ಬಹುದು ನಾವು. ಈ ಬೆಳಗ್ಗೆಯಿಂದ ಸಂಜೆ ತನ ಹುಟ್ಟಿನಿಂದ ಸಾಯೋವರೆಗೂ ಇರುವಂತದ್ದೆಲ್ಲ ಸಂಸ್ಕಾರದಲ್ಲಿ ಅಡಿಗೆ ಅದ. ಅದಕ್ಕೆ ಬೆಳಗ್ಗೆಯಿಂದ ಮಾಡಿದಂಥದ್ದು, ರಾತ್ರಿ ನಿದ್ದೆ ಬಂತು ಮಲಗಿದ್ವಿ, ಈ ಸ್ವಪ್ನ ಸುಸುಪ್ತಿ ಇವೆರಡು ಮಾಡಿದಂತ ವ್ಯವಹಾರಗಳು ಎಲ್ಲಿ ಅಡಗ್ತಾವಂತಂದ್ರೆ ಕಾರಣವಾದಂತ ಶರೀರದಲ್ಲಿ ಅಡಗ್ತಾವವು. ಅವಿದ್ಯೆಯಲ್ಲೇ ಅಡಗ್ತಾವ, ಹೋಗಂಗಿಲ್ಲ ಅವು. ನಾ ಏನೇ ಮಾಡಿರ್ಲಿ ಅಲ್ಲೇ ಇರ್ತಾವ, ಉಳ್ಕೊಂಡ್ ಬಿಡ್ತಾವ. ಹಂಗಾಗಿ ಅದಕ್ಕೆ ಏನ್ ಹೇಳ್ತಾರ, ಅದೇ ಮತ್ತೆ ಅಲ್ಲಿ ಏನಿರ್ತದ ತಮೋ ಗುಣ ಇರ್ತದ. ಮಕರ ಓಂಕಾರ ಸಂಬಂಧಿ ಆದಂತ ಯಾಕಂದ್ರ ಮಕರ ಇರ್ತದ, ಅಕಾರ ಉಕಾರ ಮಕರ ಅನ್ನುವಂಥದ್ದು ಮಾತ್ರ. ಈಗ ಅದಕ್ಕೆ ಹೇಳ್ತಾರ, ಈ ಸುಸುಪ್ತಿ ಅವಸ್ಥೆಯು ಎಲ್ಲಿ ಅಂದ್ರ, ಈ ಸುಸುಪ್ತಿ ಅವಸ್ಥೆ ಹೃದಯದ, ಹೇಳಿದ್ರಲ್ಲ ನಿನ್ನೆ ಹೇಳಿದ್ರಲ್ಲ ಅಷ್ಟದಳದ ಕಮಲ ಅಂತ ಹೇಳಿದ್ರು. ಯಾವ್ಯಾವ ಸ್ಥಾನಕ್ಕೆ ಬಂದಾಗ ಏನೇನ್ ಆಗ್ಬೇಕಾಗ್ಯದ ಜೀವಾತ್ಮ ಅದನ್ನ ಅನುಭವಿಸ್ನ. ಒಂದು ಸ್ಥಾನಕ್ಕೆ ಬಂದಾಗ ದುಃಖ ಅನಿಸ್ತದ, ಒಂದು ಸ್ಥಾನಕ್ಕೆ ಬಂದಾಗ ಅಷ್ಟದಳ ಅಂತ ಈ ಹೃದಯ ಭಾಗದಲ್ಲಿ ಆ ಜೀವಾತ್ಮ ಓಡಾಡ್ತಿರ್ತಾನೆ. ಒಂದು ದಳಕ್ಕೆ ಬಂದಾಗ ಸಂತೋಷ ಅನಿಸ್ತದ, ಒಂದು ದಳಕ್ಕೆ ಬಂದಾಗ ಆನಂದ ಅನಿಸ್ತದ, ಒಂದು ದಳಕ್ಕೆ ಬಂದಾಗ ದುಃಖ ಅನಿಸ್ತದ. ಹಿಂಗ ಚೇಂಜ್ ಆಗ್ತಾ ಇರ್ತಾವ. ಯಾಕಂದ್ರೆ ಈ ನಮ್ಗ ಅನುಭವಕ್ಕೆ ಬರ್ತದಿಲ್ಲ. ಒಂದ್ 10 ನಿಮಿಷ ಒಂದ್ ಭಾಳ ಚಂದ ಇದ್ದಂಗ ಇರ್ತೀವಿ, ಇನ್ನೊಂದ್ಸಲಕ್ಕ ಮನಸ್ಸು ಯಾಕೋ ಹೆಂಗಾರಾಗಕತ್ತದ್ರಿ ಅಂತೀವಿ, ಇನ್ನೊಂದ್ಸಲಕ್ಕ ದುಃಖ ಆದಂಗೆ ಆಗ್ತದ, ಇನ್ನೊಂದ್ಸಲಕ್ಕ ಚಂಚಲ ಆದಂಗ ಆಗ್ತದ, ಇನ್ನೊಂದ್ಸಲಕ್ಕ ನಿದ್ದೆ ಬಂದಂಗ ಆಗ್ತದ. ಈ ಹಲವಾರು ನೋಡ್ರಿ. ಅದಕ್ಕ ಈ ಅಷ್ಟದಳದ ಕಮಲದಲ್ಲಿ ಈ ಜೀವಾತ್ಮ ಏನು ತಿರುಗಾಡ್ತಿರ್ತಾನಲ್ಲ, ಒಂದೊಂದು ದಳಕ್ ಬಂದು ಒಂದೊಂದು ವೃತ್ತಿಗಳು ನಮ್ಗ್ ತೋರ್ತಾವ. ಹಂಗಾಗಿ ಇಲ್ಲಿ ಕೂಡ ಸುಸುಪ್ತಿ ಅವಸ್ಥೆ ಎಲ್ಲಿರ್ತದ ಅಂತಂದ್ರೆ ಹೃದಯದ ಮಧ್ಯಸ್ಥಾನದಲ್ಲಿ ಆಗ್ತದ. ಮಧ್ಯಸ್ಥಾನದಲ್ಲಿ ಜೀವಾತ್ಮ ಹೃದಯದ ಮಧ್ಯಸ್ಥಾನದಲ್ಲಿ ಬಂದಾಗ ಅಲ್ಲಿ ನಿದ್ರೆ ಬರ್ತದೆ, ಗಾಢವಾದ ನಿದ್ರೆ ಆಗ್ಬಿಡ್ತದೆ ಜೀವಾತ್ಮನಿಗೆ. ಅಲ್ಲಿ ಮಧ್ಯಸ್ಥಾನದಲ್ಲಿ ಆಗ್ತದೆ. ಅಲ್ಲಿ ಏನಂತಂದ್ರ ಅದಗ ಅಲ್ಲಿ ಪ್ರಾಜ್ಞೆ ಅಂತ ಅನ್ಸ್ಕೊತಾನೆ. ಇದು ಜೀವಾತ್ಮ ಅಲ್ಲಿ ಪ್ರಾಜ್ಞೆ ಅಂತ ಅನ್ಸ್ಕೊಳ್ತಾನ, ಅನುಭವ ಮಾಡ್ತಾನೆ, ನಿದ್ರೆಯ ಅನುಭವ ಮಾಡ್ತಾನೆ. ಅಂದ್ರ ಅಲ್ಲಿ ಯಾವ ಕರ್ಣಗಳು ಇರಂಗಿಲ್ಲ, ವಿದ್ಯೆ ಅಲ್ಲ ಅಷ್ಟೇನೆ ಇರೋದು. ಕಾರಣ ಶರೀರ ಅಂದ್ರೆ ಅದೇ, ಬಟ್ ಯಾವ ಇಂದ್ರಿಯಗಳಾಗ್ಲಿ ಶರೀರ ಯಾವುದು ಅಲ್ಲಿ ತೋರಂಗಿಲ್ಲ, ಯಾವ ವ್ಯವಹಾರ ಕೂಡ ಇರಂಗಿಲ್ಲ ಅಲ್ಲಿ. ಅದಕ್ಕ ಅಲ್ಲಿ ಆನಂದವಾಗಿ ಹೆಂಗಂದ್ರ ಬ್ರಹ್ಮನ ಪ್ರತಿಬಿಂಬಿತ ಆನಂದವನ್ನ ಅನುಭವಿಸ್ತಾನೆ ನಿದ್ರೆಯಲ್ಲಿ.
ಎಲ್ಲರೂ ಅನುಭವಿಸ್ತೀವಿ, ಬ್ರಹ್ಮಾನಂದವನ್ನ ಎಲ್ಲರೂ ಅನುಭವಿಸ್ತೀವಿ. ಆದ್ರ ಅದು ನಿಜವಾದ ಆನಂದ ಏನಂತ ಅಂದ್ರ ಅಲ್ಲ. ನಮ್ಗೆಲ್ಲ ಏನದ ಅವಿದ್ಯೆ ಅನ್ನುವಂತ ಆವರಣ ಐತಲ್ಲಿ, ಅವಿದ್ಯೆ ಐತಲ್ಲಿ. ಹಂಗಾಗಿ ನಮ್ಗ ಅದು ಆನಂದ ಅನ್ಸಂಗ್ಲ, ತೋರಿ ಅಡಗಿ ಬಿಡ್ತದ. ಅದು ಪ್ರತಿಬಿಂಬ ಆನಂದ ಇರ್ತದ. ಅದು ತೋರಿ ಸುಮ್ನೆ ಅಡಗ್ತದೆ. ಈಗ ಒಂದ್ ಗಿಡ ಇರ್ತದ, ಗಿಡದ ಮೇಲೆ ಸೂರ್ಯ ಅದಾನ, ನಾವ್ ಕೆಳಗಡೆ ಕುಂತಿರ್ತೀವಿ. ಹೆಂಗ ಅದು ಗಿಡ ಸ್ವಲ್ಪ ಏನು ಗಾಳಿ ಬಂದಾಗ ಆ ಎಲಿ ಹಿಂಗ ಅಲಗಾಡಿದಾಗ ಸೂರ್ಯನ ಒಂದು ಪ್ರತಿಬಿಂಬ ಕೆಳಗ್ ಬಿದ್ದಂಗ ಕಾಣಿಸ್ತದೆ ನೆಲಕ್ಕೆ, ಹೌದಲ್ಲ? ತೋರಿ ಅಡಗಿ ಬಿಡ್ತದ. ನಿಜವಾದ ಆ ಸೂರ್ಯನ ಒಂದು ಪ್ರತಿಬಿಂಬ ಅಲ್ಲಿ ನಿಜ ಇದ್ದದ್ದೇನಂದ್ರಲ್ಲ, ಇರುವಂತದ್ದು ಬಿಂಬ ಸ್ವರೂಪದಂತ ಸೂರ್ಯ ಅಲ್ಲಿ ಅದಾನ. ಆದ್ರೆ ಆತನ ಕಿರಣಗಳಿಂದ ಭೂಮಿಗೆ ಆ ಎಲಿಗಳ ಮಧ್ಯೆ ಸ್ವಲ್ಪ ತೋರ್ದಂಗ ಆಗ್ತದೆ, ಕೆಳಗಡೆ ತೋರ್ದಂಗ ಆಗ್ತದೆ. ಅದು ಯಾವತ್ತೂ ಇರ್ತದನಂದ್ರೆ ಇಲ್ಲ, ಮತ್ತೆ ಅದು ಚೇಂಜ್ ಆಗ್ತದೆ. ಹಂಗಾಗಿ ಪ್ರತಿಬಿಂಬ ಆನಂದವನ್ನ ಎಲ್ರೂ ಅನುಭವಿಸ್ತೀವಿ, ಎಲ್ಲಿ? ಸುಸುಪ್ತಿ ಒಳಗ. ಆದ್ರೂ ಕೂಡ ಆತ ಏನಂತಂದ್ರ ನಿದ್ರೆ ಒಳಗ ಭಾಳ ಮಲಗಿದಾಗ ನಮ್ಗೆ ಎಚ್ಚರ ಆಗಕ್ ಇಷ್ಟನೇ ಪಡಂಗಿಲ್ಲ. ಅಲ್ಲಿ ಪ್ರಾಜ್ಞೆ ಅನ್ಸ್ಕೊಂಡಂತ ಜೀವಾತ್ಮ ಏನ್ ಮಾಡ್ತಾನ, ಅಲ್ಲಿ ಎಚ್ಚರ ಆದ್ರೇನೆ ಕಷ್ಟ ಇರ್ತದಲ್ಲ, ಆರಾಮಾಗಿ ಮಲಗಿದಾನ ಹಂಗ ಮಲಗ್ಬೇಕಂತ ಇಷ್ಟಪಡ್ತಿರ್ತಾನತ. ಆದ್ರ ಅಲ್ಲಿ ಅದು ಕೂಡ ಈಶ್ವರನ ಒಂದು ಪ್ರೇರಣೆ ಇರ್ತದಲ್ಲಿ. ಈಶ್ವರನ ಒಂದು ಪ್ರೇರಣೆಯಿಂದ ಏನು ಮತ್ತೆ ಎಬ್ಬಿಸ್ತಾನೆ. ಈಗ ಎಲ್ರು ಮಲಗಿರ್ತೀವಿ 4-5 ಗಂಟೆಗೆ, ಯಾರಾದ್ರೂ ಎಲ್ರಿಗೆ ನಾವು ಎಬ್ಬಿಸ್ತೀವೇನ? ಆಟೋಮೆಟಿಕ್ 5-6 ಗಂಟೆಗೆ ನಾವೇ ಎದ್ದು ಬಿಡ್ತೀವಿ, ಬೇಗ ಎಚ್ಚರ ಆಯ್ತಪ್ಪ ಅಂತೀವಿ. ಆದ್ರ ಯಾರು ಎಚ್ಚರ ಮಾಡಿದ್ರಲ್ಲಿ? ಈಶ್ವರ ಎಚ್ಚರ ಮಾಡಿದಾನ. ಎಚ್ಚರ ಮಾಡಿ ನಿನ್ನೇನ್ ಪ್ರಾರಬ್ಧ ಐತಿ, ಇವತ್ತಿನ ಪ್ರಾರಬ್ಧ ಏನಾಯ್ತು ಅದು ಉಣಗ್ ಎದ್ದೇಳ ಅಂತ ಎಬ್ಬಿಸ್ತಾನತ್ತ. ಆತನ ಒಂದು ಪ್ರೇರಣೆ ಇರ್ತದಲ್ಲಿ, ಎಲ್ಲಿ? ಸುಸುಪ್ತಿ ಅವಸ್ಥೆಯಲ್ಲಿ. ಹಂಗಾಗಿ ಆತನ ಪ್ರೇರಣೆ ಎಬ್ಬಿಸ್ತಾನೆ. ನೀ ಹೇಳಿ ಇವತ್ತಿಂದ ಏನಾಯ್ತು ಅದು ತಿನ್ನು ಅಂತ ಹೇಳ್ತಾನೆ, ಎಬ್ಬಿಸ್ತಾನಲ್ಲಿ. ಹಂಗಾಗಿ ಅಲ್ಲಿ ಏನಾಗ್ತದ, ಆ ಪ್ರೇರಣೆಯಿಂದ ಅಂಥ ಒಂದು ಬ್ರಹ್ಮಾನಂದವನ್ನ ಅನುಭವಿಸ್ತಾ, ಪ್ರತಿಬಿಂಬ ಆನಂದ ಇರ್ತದಲ್ಲಿ, ಅದನ್ನ ಅನುಭವಿಸ್ತಾ ಇರುವಂತ ಈತ ಪ್ರಾಜ್ಞೆ ಏನ್ ಮಾಡ್ತಾನೆ, ಅವಾಗ ಈಶ್ವರ ಆ ತರ ಪ್ರೇರಣೆ ಕೊಟ್ಟ ಮೇಲೆ ಮತ್ತೆ ತಿರ್ಗ ಆತ ಬರ್ತಾನೆ. ಯಾಕಂದ್ರೆ ಅದು ಮಾಯಾ ವೃತ್ತಿಗಳಿಂದ ಏನು ಪ್ರತಿಬಿಂಬಿತವಾದಂತ ಆತ್ಮಾನಂದ ಅದು. ಅದಕ್ಕ ಅಲ್ಲಿ ಮಾಯಾ ವೃತ್ತಿಯ ಸಾಧನದಿಂದ ಅನುಭವಿಸ್ತಾ ಇರ್ತಾನ ಜೀವಾತ್ಮ. ಆಮೇಲೆ ಮತ್ತೆ ಈಶ್ವರನ ಒಂದು ಪ್ರೇರಣೆ ಇರ್ತದಲ್ಲ, ಆಮೇಲೆ ಎದ್ದು ಬಿಡ್ತಾನ. ಅವಾಗ ಮತ್ತೆ ಜಾಗ್ರ, ಹಿಂಗೆ ರೊಟೀನ್ ತಿರುಗುವಂಥದ್ದು. ಈ ರೀತಿ ಅದಕ್ಕೇನ್ ಹೇಳ್ತಾರ, ಸುಸುಪ್ತಿ ಅಂತ ಹೇಳ್ತಾರ. ಅಲ್ಲಿ ಏನೊಂದು ತೋರಂಗಿಲ್ಲ. ಅದಕ್ಕ ಅಲ್ಲಿ ಏನಿರ್ತದ, ಮಕಾರ, ಓಂಕಾರ ಸಂಬಂಧಿಯಾದಂತ ಅಕಾರ, ಊಕಾರ, ಇದು ಲಾಸ್ಟ್ ಸುಸುಪ್ತಿ ಒಳಗ ಮಕಾರ ಇರುವಂಥದ್ದು. ಹಂಗಾಗಿ ಇಲ್ಲಿ ತಮೋಗುಣ ಪ್ರಧಾನವಾಗಿರ್ತದ ಸುಸುಪ್ತಿಯಲ್ಲಿ. ಹಂಗಾಗಿ ಈ ರೀತಿಯಾಗಿ ಅನುಭವ ಮಾಡ್ತಾನ ಅಂತ ಹೇಳ್ತಾರ ಅವರು. ಮತ್ತ ಇನ್ನೂ ಒಂದು ಹೇಳ್ತಾರ, ಈಗ 5 ಅವಸ್ಥೆಗಳು ಇವು ಜಾಗ್ರ, ಸ್ವಪ್ನ, ಸುಸುಪ್ತಿ. ನೋಡ್ರಿ ಇವು ಹೆಂಗಾಗ್ತಾವ ಅಂತಂದ್ರ ಇಲ್ಲಿ ಕೂಡ ಹೇಳ್ತಾರ. ಯಾವ ರೀತಿ ಅಂದ್ರ ಎಲ್ಲ ಪ್ರತಿ ಒಬ್ರಿಗೆ ಬರೋದು ಹೋಗೋದು. ಯಾರು ಪ್ರಯತ್ನ ಪಟ್ಟು ನಿದ್ದೆ ಮಾಡ್ಬೇಕಪ್ಪ, ಜಾಗ್ರದ ಅವಸ್ಥೆ ಆಗಿರ್ಬೋದು, ಸ್ವಪ್ನದ ಅವಸ್ಥೆ ಆಗಿರ್ಬೋದು, ಸುಸುಪ್ತಿ ಅವಸ್ಥೆ ಆಗಿದೆ, ಇವೆಲ್ಲರಿಗೂ ಬರ್ತಾವ ಹೋಗ್ತಾವ. ಪ್ರಯತ್ನ ಇಲ್ದೇನೆ ಬರ್ತಾವ, ಪ್ರಯತ್ನ ಇಲ್ದೇನೆ ಹೋಗ್ತಾವ, ಮಾಮೂಲಿ ಇರ್ತಾವ ಇವು. ಅದಕ್ಕ ಈ 5 ಅವಸ್ಥೆಗಳ ಬಗ್ಗೆ ಹೇಳ್ತಾರ ಅವರು. ಈಗ ಇವು 3 ನೀನ್ ಪ್ರಯತ್ನ ಪಡದೇ ಇರು. ಈಗ ನಿದ್ದೆ ಬರ್ಬಾರ್ದಂದ್ರು ನಿದ್ದೆ ಬರ್ತದ, ಎದ್ದೇಳಬಾರ್ದಂದ್ರು ಎಚ್ಚರ ಆಗ್ತದ. ಜಾಗ್ರದ ಅವಸ್ಥೆ ಅನುಭವಿಸ್ಬೇಕಂದ್ರೂ ಅನುಭವಿಸ್ಬೋದು, ಅಥವಾ ಅನುಭವಿಸ್ಬಾರ್ದು ಅಂದ್ರೂ ಕೂಡ ರೊಟೀನ್ ನಡೆದಿರ್ತಾವ. ಆದ್ರ ಇನ್ನು 2 ಅವಸ್ಥೆಗಳು ತೂರ್ಯತೀತ. ಇವೆರಡು ಅವಸ್ಥೆಗಳು ಮಾತ್ರ ನೀನು ಅದಕ್ಕೆ ಪ್ರಯತ್ನ ಪಡ್ಲೇಬೇಕು. ಇವು ಸುಮ್ಮನೆ ಹಂಗ ಬರಂಗಿಲ್ಲ. ಇವು ಪ್ರಯತ್ನ ಪಟ್ಟೆ. ಈಗ ನಾವಿಗೆ ಈಗ ನೋಡ್ರಿ, ಯಾಕಂದ್ರೆ ನಾವು ಸ್ವಲ್ಪ ಕೇಳಿರ್ತೀವಿ. ಇದು ಬಹಳ ದೊಡ್ಡ ಬ್ರಹ್ಮಜ್ಞಾನ ಅಂದ್ರೆ ಸುಲಭ ಅಲ್ಲ ಇದು. ನಾವೊಂದ್ ಸ್ವಲ್ಪ ತಿಳ್ಕೊಂಡಿರ್ತೀವಿ. ಇಲ್ರಿ ನಮಗೆ ಜಗತ್ತು ನಮ್ಗೆಲ್ಲ ವ್ಯವಹಾರದಿಂದ ಕಾಣಕತ್ತದಲ್ರಿ, ತೋರಕತ್ತದಲ್ರಿ, ಇವ್ರ ಮಾತ್ರ ಮಿಥ್ಯ ಆಗ್ತದಂತ ಹೇಳ್ತಾರಲ್ರಿ. ಅದ್ ಹೆಂಗ್ ಮಿಥ್ಯ ಆಗ್ತದ, ನಾವು ಓಡಾಡ್ತೀನಿ, ವ್ಯವಹಾರ ಮಾಡ್ತೀನಿ, ಇದ್ ಹೆಂಗ್ ಮಿಥ್ಯ ಅಂತಾರ್ರಿ ಅಂತ ಕೆಲವು ಸಲ ಬಹಳಷ್ಟು ಜನರಿಗೆ ಅನಿಸ್ತದ. ಯಾಕಂದ್ರೆ ಸ್ವಲ್ಪ ಕೇಳಿರ್ತಾರ, ಅಷ್ಟು ಅರ್ಥ ಆಗಿರಂಗಿಲ್ಲಲ್ಲ, ಹಂಗ ಅನಿಸ್ತದ. ಆದ್ರ ಇದಕ್ ಇದು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನೋದಕ್ಕೆ ಬಹಳಷ್ಟು ನಾವು ಇದಕ್ಕ ಸತತವಾದಂತ ಅಭ್ಯಾಸ ಬೇಕಾಗ್ತದ, ಅದು ಸಾಧನೆ ಬೇಕಾಗ್ತದ, ಶ್ರವಣ ಬೇಕಾಗ್ತದ, ಮನನ ಬೇಕಾಗ್ತದ. ಸುಮ್ನೆ ಹಂಗ ಆಗ್ತದನ? ನಾವ್ ಎಷ್ಟೇ ಕೇಳಿದ್ರು ಕೂಡ ನಮ್ಗೆ ಸ್ವಾನುಭಾವದ ಸುಖ ಆಗಂಗಿಲ್ಲ. ಆ ಸ್ವಾನುಭಾವದ ಸುಖ ಆಗ್ಬೇಕಾಗಿತ್ತಂದ್ರ ಗುರುವಿನ ಒಂದು ಕೃಪೆ ಆಗ್ಬೇಕು. ಗುರುವಿನ ಅದಕ್ಕೆ ಹೇಳ್ತಾರ ಶ್ರದ್ಧಾವನ್ ಲಭತೆ ಜ್ಞಾನ. ನಾವ್ ಓದಿ ಸುಮ್ನೆ ಅರ್ಥಜ್ಞಾನ ಮಾಡ್ಕೋಬಹುದು, ಆದ್ರ ಅನುಭಾವದ ಜ್ಞಾನ ಆಗ್ಬೇಕಲ್ಲ, ಸ್ವಾನುಭಾವ ಆಗ್ಬೇಕಲ್ಲ.
ಅದು ಆಗ್ಬೇಕಾದ್ರೆ ಶ್ರದ್ಧೆ ಬಹಳ ಮುಖ್ಯ ಇಲ್ಲಿ. ಅದ್ ತಾನೇ ಆಗುವಂಥದ್ದು, ಅದ್ ತನ್ನ ಒಳಗ ಅದು ಆಗುವಂಥದ್ದು. ಹಂಗ ಆಗ್ಬೇಕಾಗ್ತದೆ. ಈ ಬ್ರಹ್ಮ ಸತ್ಯ ನಮ್ಮ ಬರೇ ಮಾತಿನ್ಲಿಂದ ಇಲ್ರಿ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಹೇಳ್ಬಿಟ್ಟಾರ ಹಿಂಗೆ ಆಯ್ತೇನ್ರಿ, ಅದು ಆಳ್ವಾಗ ಹೋಗ್ಬೇಕಲ್ಲ, ಅದು ಇಳಿಬೇಕಲ್ಲ. ಈಗ ಗುಳಿಗೆ ನೋಡ್ತೀವಿ ಇಡ್ತೀವಿ ತೆಲ್ದಿಂದ ಬಿಟ್ಕೊಂಡ್ ಮನೆಗಿದ್ರೆ ಆಗ್ತದನ, ಅದು ನಾವು ನುಂಗ್ಬೇಕು. ಡಾಕ್ಟರ್ ಹೇಳ್ದಂಗ ಅದು ನುಂಗಿ ಊಟ ಆದ್ಮೇಲೆ ಈ ಗುಳಿಗಿನ ತಗೊಳ್ರಿ ಅಂತಾರ. ಊಟ ಆದ್ಮೇಲೆ ಆ ಗುಳಿಗೆ ತಗೊಂಡು ಒಂದ್ ಅರ್ಧ ಗಂಟೆ 1 ಗಂಟೆ ಮಲಗಿದಾಗ ಮೈಯೆಲ್ಲ ನೀರ್ ಬಿಡ್ತ್ರಿ, ಅದ ಎಫೆಕ್ಟ್ ಆಗ್ತದಲ್ಲಿ. ಯಾಕೆ ತಗೊಂಡಾಗ ಆಯ್ತದು. ಈ ಊಟ ಮಾಡಿದ್ದು ಕೂಡ ನಾವ್ ಹಂಗ ಬಿಟ್ರೆ ಹೆಂಗಾಗ್ತದೆ ಹೇಳ್ರಿ? ಅದು ಊಟ ಮಾಡಿದ್ದು ಪಚನ ಆಗಿ ರಕ್ತ ಆಗಿ ಅದ್ರಾಗ ನಾನಾ ರೀತಿಯಿಂದ ಆಗಂಗಿಲ್ಲ. ಮನಸ್ಸು ಆಗ್ತದ, ಏನು ರಕ್ತ ಮಾಂಸಕ್ಕೆ ಆಗ್ತದ, ಎಲ್ಲದಕ್ಕೂ ಆಗ್ತದ. ಊಟ ಮಾಡಿದ್ದು ಅನ್ನ ತಾನೇ ಆಗ್ತದ. ನಾವ್ ಯಾರನ್ನ ಕರಗಿಸ್ತೀವನ್ ಒಳಗೋಗಿ? ಇಲ್ಲಲ್ಲ. ಅದೇ ರೀತಿ ಕೂಡ ಈ ಜ್ಞಾನವನ್ನ ನಾವು ಕೇಳಿದ್ರು ಕೂಡ ನಮ್ಮಲ್ಲಿ ಅನ್ನುವಂತ ಒಂದು ಶ್ರದ್ಧೆ, ಆ ನಂಬಿಕೆ, ವಿಶ್ವಾಸ ಬಹಳ ಅಗಾಧವಾಗಿ ಇರ್ಬೇಕಾಗ್ತದೆ. ಅಂದಾಗ ಮಾತ್ರ ಇದು ತಾನೇ ಅಳವಡ್ತದ, ಒಳಗೆ ಗೊತ್ತಾಗ್ತದೆ. ಇಲ್ಲಿ ಅದೇ ರೀತಿ ಕೂಡ ಕೆಲವು ವಿಷಯದಾಗ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರ ಅವರು. ಈ ಒಂದು 2 ಯಾವುದು ತೂರ್ಯತೀತ, ಇವನ್ನ ಮಾತ್ರ ಪ್ರಯತ್ನ ಪಟ್ಟೆ ಮಾಡ್ಕೊಳ್ಬೇಕಾಗ್ತದಪ್ಪ ಅಂತ ಈಗ ಹೇಳ್ತಾರೆ. ಈ ಅವಸ್ಥೆಗಳನ್ನ ಹೇಳತ್ತಾರ. 4ನೇ ನುಡಿ ನೋಡ್ರಿ. ಆ ಜಾಗರಣದೋಳೆಡೆಯಾಡಿ ಬಳಲುವ ಮನವ ನೋಜೆಯಿಂ ನಿಲ್ಲಿಸಿ ಬೇರೊಂದೆಣಿಸದೆ ಮಹಾ ತೇಜೋಮಯದ ಮೂಲ ಮಂತ್ರದ ಸುನಾದವನೇ ಕೇಳುತ್ತಿರುವುದೇ ತೂರ್ಯವು ರಾಜಿಸುವ ನಾದಾನುಸಂಧಾನದ ರೈಕೆ ಮಾಜಿ ಸೈತಿರಲು ತೂರ್ಯತೀತವಿ 2 ಈ ಜಗದೊಳ ಅಭ್ಯಾಸ ಮಾಡಿದೊಡೆ ನಿತ್ಯ ಮುಕ್ತಿ ಪದ ಸಿದ್ಧಿ ಹೌದು ಅಂತ ಇಲ್ಲಿ ಹೇಳ್ತಾರೆ. ಎಷ್ಟು ವಿಶೇಷವಾಗಿ ಹೇಳ್ತಾರ. ಯಾಕಂತಂದ್ರ ಜಾಗರಣದೋಳು ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಎಷ್ಟೇ ವ್ಯವಹಾರ ಮಾಡಿದ್ರು ಕೂಡ ಈ ಮನಸ್ಸು ಬ್ಯಾಸರ ಮಾಡ್ಕೊಡ್ತದ. ಜಾಗೃತ ಅವಸ್ಥೆಯಲ್ಲಿ ಮನಸ್ಸು ಏನಾಗ್ತದ, ಪ್ರತಿಯೊಂದು ಇಂದ್ರಿಯಗಳ ಈಗ ಯಾವತ್ತು ಈ ಶಬ್ದ ಯಾವತ್ತು ಚಿಂತನೆ ಕೇಳಿದ್ರೆ ಶಬ್ದದಿಂದ ಆಗ್ತದ ಆನಂದ ಅಂತ ಹೇಳ್ಬಿಟ್ಟು ಶಬ್ದದಿಂದ ಕೇಳಿದ್ರು ಕೂಡ ಅದನ್ನು ಒಂದ್ಸಲ ಬ್ಯಾಸರ ಬರ್ತದ. ಈ ಶಬ್ದ ಸ್ಪರ್ಶ ರೂಪು ರಸ ಗಂಧ ಇವು ಅಲ್ಲಿ ಅದ್ರಾಗ ಸುಖ ಐತೇನಂತಂದ್ರೆ ಅದು ಒಂದು ಬ್ಯಾಸರ ಬರ್ತದ. ಕೇಳೋದು ಕೂಡ ಬ್ಯಾಸರ ಬರ್ತದ, ನೋಡೋದು ಕೂಡ ಬ್ಯಾಸರ ಬರ್ತದ, ತಿನ್ನೋದು ಕೂಡ ಇವು ಒಂದ್ ಶಾಶ್ವತವಾದಂತ ಒಂದು ಆನಂದ ಕೊಡುವಂತವಲ್ಲಲ್ಲ. ಹಂಗಾಗಿ ಅಲ್ಲಿ ಹೋಗಿ ಕೆಲವು ಸಲ ಏನಾಗ್ತದ, ಬೇಕಂದದ್ದು ಸಿಕ್ಕ್ರ ನಮ್ಗ ಖುಷಿ ಅನಿಸ್ತಂಗ ಆಗ್ತದ, ಬೇಡ ಅಂತ ಅನ್ಸಿದ್ದು ಆದ್ರೂ ಕೂಡ ನಮ್ಗ ಅಲ್ಲಿ ಏನಾಗ್ತದ ದುಃಖ ಆಗ್ತದೆ. ಅಯ್ಯೋ ಅಂತ ಅನ್ಸ್ತಂಗ ಆಗ್ತದ, ಬೇಕು ಬೇಡ ಅನ್ನುವಂಥದ್ದು. ಯಾಕಂತಂದ್ರೆ ಇಲ್ಲಿ ಕೂಡ ಹಲವಾರು ರೀತಿಯಿಂದ ಕಷ್ಟ ಪಡುವಂಥದ್ದು ಇರ್ತದೆ. ಯಾಕಂದ್ರೆ ಇಚ್ಛಿಸಿದ ವಸ್ತು ನಮ್ಗೆ ಪ್ರಾಪ್ತಿಯಾದಾಗ ಸುಖ ಅನಿಸ್ತದ, ಅದು ಪ್ರಾಪ್ತಿ ಆಗ್ಲಿ ಅಂದ್ರೆ ಬಹಳ ಬ್ಯಾಸರ ಬರ್ತದೆ, ಇದೇನಪ್ಪಾ ಅಂತ ಅನ್ಸ್ಬಿಡ್ತದ. ಅದಕ್ಕ ಇದು ಬಹಳ ಚಂಚಲವಾದಂತ ವೃತ್ತಿಯಿಂದ ಕೂಡಿದಂತ ಈ ಮನಸ್ಸು. ಯಾಕಂತಂದ್ರೆ ಈ ಮನಸ್ಸನ್ನ ಹತೋಟಿಗೆ ತಗೊಳ್ಳದೆ ಇದ್ರ ಇದು ಆಗೋದೇ ಇಲ್ಲ ಕೆಲಸ. ಬಹಳಷ್ಟು. ಯಾಕಂದ್ರ 84 ಇದಕ್ಕ ತಾತ ಹೇಳ್ತಿದ್ರಿ, ಇದಕ್ಕ ಜಂಗ್ ಹಿಡ್ದದ್ರಿ ಮನಸ್ಸಿಗೆ. ಜಂಗ್ ಹಿಡ್ದದ. ಇದು ಸುಮ್ನೆ ಹಂಗ ಹೋಗಂಗಿಲ್ಲ. ಬರೇ ಸಾಬೂನು ಅದು ಇದು ಹಾಕಿ ತಿಕ್ಕಿದ್ರು ಹೋಗ್ತದೇನಂದ್ರಲ್ಲ, ಇದಕ್ ಪೆಟ್ರೋಲೇ ಹಾಕ್ಬೇಕಂತಿದ್ರು ತಾತರ್. ಯಾಕಂದ್ರ ಹಂಗೈತಿ ಮನಸ್ಸು. ಅಷ್ಟು ಈಜಿಯಾಗಿ ಬಿಟ್ಬಿಡ್ತದೆ ನಿನಗ ಅಂದ್ರೆ ಬಿಡಂಗಿಲ್ಲದ. ಅದಕ್ಕ ಇಲ್ಲಿ ಚಂಚಲವಾದಂತ ಮನಸ್ಸಿದು. ಅದಕ್ಕ ಎಷ್ಟು ತೊಳಿಯಲಮ್ಮ ಮನದ ಮೈಲಿ ಹೋಗದಮ್ಮ ಅಂತ ಹೇಳ್ತಾರ ನೋಡ್ರಿ. ಈ ಮನಸ್ಸು ಬಹಳ ಇದನ್ನ ಅದಕ್ಕ ಹೇಳ್ತಾರ, ಈ ಒಂದು ಅರಿಷಡ್ ವರ್ಗಗಳನ್ನ ಗೆಲ್ಲೋದು ಸಾಮಾನ್ಯ ಅಲ್ಲ. ಈ ಮನಸ್ಸನ್ನ ಗೆಲ್ಲುವಂಥದ್ದು ಸಾಮಾನ್ಯ ಅಲ್ಲ. ಈ ಮನಸ್ಸು ಒಂದು ಗೆದ್ದಿ ಅಂದ್ರೆ ಎಲ್ಲ ಜಗತ್ತನ್ನೇ ಗೆದ್ದಂಗ ನೀನು. ಅದಕ್ಕ ಇಲ್ಲಿ ಏನ್ ಹೇಳ್ತಾರ, ಈ ಮನಸ್ಸು ಅನ್ನುವಂಥದ್ದು ಚಂಚಲವಾದಂತ ಮನಸ್ಸನ್ನ ಗುರುಗಳು, ಯಾಕಂದ್ರ ಒಬ್ಬ ಜ್ಞಾನಿ ಈ ಜೊತೆ ಒಡನಾಟದಲ್ಲಿ ಇದ್ದಾಗ ಆಗಿರ್ಬೋದು, ಸನ್ನಿಧಾನದಲ್ಲಿ ಇದ್ದಾಗ ಆಗಿರ್ಬೋದು, ಅವ್ರ ಜೊತೆ ನಾವ್ ಯಾತ್ರೆ ಮಾಡುವಂತದ್ದಾಗಿ ಬಹಳಷ್ಟು ವಿಚಾರಗಳು ನಮ್ಗ ಗಮನಕ್ಕೆ ಬರ್ತಾವ. ಅವ್ರು ಹಿಂಗಿರ್ರಿ ಹಂಗಿರಿ ಅಂತ ಸದ್ಗುರು ಹೇಳಂಗಿಲ್ಲ. ಆದ್ರ ಅವ್ರು ಹೇಗಿದ್ದಾರಂತ ನೋಡಿ ನಾವು ಅದನ್ನ ಅಳವಡಿಸ್ಕೊಳ್ಬೇಕಾಗ್ತದೆ. ಸದ್ಗುರೇ ನೀವ್ ಹಂಗಿರಿ ಹಿಂಗಿರಿ, ಯಾಕೆ ಸದ್ಗುರುವಿನ ಸನ್ನಿಧಾನದಲ್ಲಿ ಇರ್ಬೇಕು. ಅವ್ರನ್ನ ಸ್ವಲ್ಪ ಯಾಕಂತಂದ್ರ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಇರ್ತದ ಅವ್ರ. ಯಾಕಂದ್ರೆ ಅಂತ ಒಂದು ಬ್ರಹ್ಮ ಸ್ವರೂಪನೇ ಅವ್ರ ಆಗಿರ್ತಾರಲ್ಲ, ಅದಂತೂ ಖಂಡಿತ ಇದ್ದೇ ಇರ್ತದ. ನಮ್ಗೆ ಎಷ್ಟೋ ಅವ್ರ ಹತ್ರ ಕೂತ್ಕೊಂಡ್ರೇನೆ ಎಷ್ಟೋ ನಮ್ಮಲ್ಲಿರುವಂತಹ ಒಂದು ಮನಸ್ಥಿತಿ ಬದಲಾವಣೆ ಆಗ್ತಾವ, ಇಲ್ಲ ಅಂತಿಲ್ಲ.
ಆದ್ರೂ ಕೂಡ ಆತ ಸದ್ಗುರು ಹೇಗಿರ್ತಾನ ಆ ನಡೆ ನುಡಿ ಒಂದೇ ಆಗಿರ್ತದಲ್ಲ ಆತನಂದು. ಹೇಳೋದೊಂದು ಕೇಳೋದೊಂದು ಇರಂಗಿಲ್ಲ. ಆತ ಏನ್ ಹೇಳಿರ್ತಾನ ಅದೇ ಪ್ರಕಾರ ನಡ್ಕೊಂಡಿರ್ತಾನ, ಏನ್ ನಡೆದಿರ್ತಾನ ಅದೇ ಪ್ರಕಾರ ನುಡಿತಾನ ಆತ. ಹಂಗಾಗಿ ಶಿಷ್ಯರಿಗೆ ನೀವ್ ಹಂಗಿರಪ್ಪ ಹಿಂಗಿರಪ್ಪ ಅಂತ ಹೇಳಂಗಿಲ್ಲ ನಿಜವಾದ ಗುರುಗಳು. ಆದ್ರೆ ಗುರು ಹೇಗಿದ್ದಾನಂತ ಆತ ನಡೆ ನುಡಿ ನೋಡ್ಕೊಂಡೇ ಅರ್ಧ ತಿಳ್ಕೊಂಡ್ಬಿಟ್ಟಿರ್ತಾನ ಶಿಷ್ಯ. ಆತನೇ ಒಂದ್ ದೊಡ್ಡ ಗ್ರಂಥ ಆಗಿಬಿಟ್ಟಿರ್ತಾನಲ್ಲ ಸದ್ಗುರು, ದೊಡ್ಡ ಗ್ರಂಥ. ಹಂಗಾಗಿ ಇಲ್ಲಿ ಕೂಡ ಒಬ್ಬ ಶಿಷ್ಯ ಕೇಳದ ಗುರುಗಳಿಗೆ, ಅಪ್ಪ ಮನಸ್ಸನ್ನ ಬಹಳ ಚಂಚಲ ಐತಪ್ಪ, ನೀವ್ ಹೇಳ್ದಂಗ ಅದು ಕೇಳೋದಿಲ್ಲ ಒಂದೊಂದ್ಸಲ, ಏನ್ ಮಾಡೋದು ಅಂತ ಕೇಳಿದ. ಆಯ್ತಪ್ಪ ನಡಿ ನಡಿ ಅಂತ ಹಂಗ ಕರ್ಕೊಂಡೇ ಹೋಗ್ತಿದ್ರು. ಹೋಗ್ತಾ ಇದ್ದಾಗ ಒಂದು ಕಟ್ಟಿ ಇತ್ತು, ಅಲ್ಲಿ ಕೂತ್ಕೊಂಡ್ರು. ಎದುರುಗಡೆ ಒಂದು ಸೇದಿ ಬಾವಿ ಇತ್ತು. ಅದು ಒಂದು ಯಾವ್ದು ಅಂತಂದ್ರ ಕುದುರೆಯನ್ನ ಕರ್ಕೊಂಡು ಹೋಗ್ತಾ ಇದ್ದ ಒಬ್ಬತ. ಅದಕ್ ನೀರಡಿಕೆ ಆಗಿತ್ತು. ನೀರಡಿಕೆ ಆದಾಗ ಹಗ್ಗ ಅದೇನ್ ಇರ್ಲಿಲ್ಲ ಅದ್ ಕಟ್ಟಾಕ. ಪಾಪ ಅದನ್ನ ಕರ್ಕೊಂಡ್ ಬಂದು ಹಿಂಗ್ ನಿಲ್ಲಿಸಿ ಹಿಂಗ ಬಕೆಟ್ದಾಗ ನೀರ್ ಹಾಕಿ ಹಿಂಗ್ ಸೇದಕ್ ಹೋಗತ. ಅದು ಕುದುರೆ ಬಿಚ್ಕೊಳ್ಳೋದು ಹೋಗೋದು. ಮತ್ತೆ ಕರ್ಕೊಂಡ್ ಬಂದ, ಮತ್ತೆ ನಿಲ್ಸತ, ಮತ್ತೆ ನೀರ್ ಸೇದದ್ರಾಗ ಮತ್ತ ಅದ್ ಕುದುರೆ ಓಡೋಗ್ಬಿಡೋದು, ಮತ್ ಕರ್ಕೊಂಡ್ ಬರೋದು. ಹೀಗೆ 7-8 ಸಲ ಹಂಗ ಆಯ್ತು. ಅಲ್ಲಿ ಗುರು ಶಿಷ್ಯರ್ ಇಬ್ರೂ ಕೂತ್ಕೊಂಡ್ ನೋಡ್ತಿದ್ರು. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾನ ಸದ್ಗುರು. ಸುಮ್ನೆ ಕೂತ್ಕೊಂಡಿದ್ರು ನೋಡ್ತಾನೆ ಇದ್ರು. ಕೊನೆಗೆ ಒಂದ್ 8-9 ಸಲ ಆದ ನಂತರ ಅವಾಗ ಆ ಕುದುರೆ ಅಲ್ಲಿ ನಿಂತ್ಕೊಂತು. ನೀರನ್ನ ಸೇದಿ ಹಾಕಿದಾಗ ಅದು ಸ್ವಲ್ಪ ಕುಡೀತು. ಅವಾಗ ನೋಡಿದಿಲ್ಪ ಅಲ್ಲಿ ಏನ್ ನಡೀತು ಅಂತ ಅಂದ. ಇಲ್ಪ ಕುದುರೆ ಕರ್ಕೊಂಡ್ ಬಂದು ನೀರ್ ಕುಡಿಸ್ಬೇಕಂತ ಬಹಳ ಪ್ರಯತ್ನ ಮಾಡಿದ. ಆದ್ರ ಆ ಕುದುರೆ ನಿಲ್ಲೇ ಇಲ್ಲ. ಒಂದು 8-9 ಸಲ ಹೋಯ್ತು. ಮತ್ತೆ ತಿರ್ಗಾ ಕಟ್ಟಿದ. ಕೊನೆಗೆ ಅದು ನಿಂತ್ಕೊಂತಪ್ಪ ಅಂತ ಹೇಳಿದ್ರು. ನೀ ಏನ್ ಕೇಳಿದೆ ಬರಾಕ್ ದಾರಿಯಲ್ಲಿ? ಮನಸ್ಸು ಹೆಂಗ ಕಂಟ್ರೋಲ್ ಮಾಡ್ಬೇಕು, ನಿಗ್ರಹ ಮಾಡ್ಬೇಕು ಅಂತ ಕೇಳಿದೆಲ್ಲ. ಇದು ನೋಡು, ಗೊತ್ತಾಯ್ತ ನಿನಗ? ಅಲ್ಪ ಒಂದ್ ಸಲಕ್ಕ ಮನಸ್ಸು ಅಷ್ಟು ಕಂಟ್ರೋಲ್ ಬರಂಗಿಲ್ಲಪ್ಪ ಅದು. ಯಾಕಂದ್ರೆ ಅದು ತಿರುಗಾಡದ ಬಾಳ ದಿವಸದಿಂದ ಹೊರಗ ತಿರುಗಾಡಿದ ಮನಸ್ಸು, ಅದನ್ನ ಹೆಂಗ್ ಹಿಡಿಲಿಕ್ಕೆ ಆಗ್ತದ ಹೇಳ? ಅದಕ್ಕೆ ಹೊರಗ್ ರುಚಿ ಹತ್ತಿ ಬಿಟ್ಟದ ಮನಸ್ಸಿಗೆ. ಅದಕ್ಕೆ ಅದು ತಿರುಗಾಡ್ತದ ನೋಡ್ರಿ. ಮನಿ ತಿರುಗ್ತದ. ಮನಿ ಅಂದ್ರೆ ವಿಷಯಗಳು ಅಲ್ಲಿ ಸುಖ ಐತೇನೆ, ಇಲ್ಲಿ ಸುಖ. ಈಗ ನೋಡ್ರಿ, ತಿರುಗಾಡೋರಿಗೆ ಮನ್ಯಾಗ ಕೂತ್ಕೊಂಡ್ರ ಸಮಾಧಾನ ಆಗಂಗಿಲ್ಲ, ಬರೀ ತಿರುಗ್ಬೇಕ ಅನಿಸ್ತದ. ಇದು ಒಂದ್ ದಿವ್ಸ, ಒಂದ್ ಜನ್ಮದ್ದ, 2 ಜನ್ಮದ್ದ, ಜನ್ಮಾಂತರ ತಿರ್ಕಂತ ಬಂದದ ಇದು. ಅದಕ್ಕೆ ಅದು ಹೆಂಗ ಬೇಗ ಕಂಟ್ರೋಲ್ ತರ್ತದ. ಅದಕ್ಕ ಹೊರಗಡೆ ಹೋದಂತ ಮನಸ್ಸನ್ನ ನಾವು ಅಲ್ಲಿ ಆ ಕುದುರೆಯನ್ನಂಗೆ ಹಿಡ್ದ ಪದೇ ಆ ಮನಸ್ಸನ್ನ ಅಲ್ಲಿ ಏನು ಅದಕ್ಕ ಕೆಲವು ವಿಷಯಾದಿಗಳ ದೋಷ ದರ್ಶನದಿಂದ ಆ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ, ಅಂದ್ರೆ ಅದಕ್ಕ ಬೇರೆ ವಿಷಯ ಯಾವ್ದೋ ಒಂದು ಧ್ಯಾನದ ವಿಷಯ ಆಗಿರ್ಬೋದು, ಕೆಲವು ವಿಷಯಗಳನ್ನ ಕೊಟ್ಟು ಅದಕ್ಕ ಚಿಂತನವನ್ನ ಮಾಡಿಸ್ತಾ ಹೊರಗಡೆ ಹೋಗುವಂತ ಮನಸ್ಸನ್ನ ಬಿಡ್ಸಕ್ ಬರ್ತದ, ಏಕಾಗ್ರತೆ ಮಾಡಕ್ ಬರ್ತದ. ಯಾಕಂತಂದ್ರ ಇಲ್ಲಿ ನಾವು ಶಾಸ್ತ್ರ ಕೇಳ್ಬೇಕಾದ ಕೂಡ ಮನಸ್ಸು ಅಷ್ಟು ಈಜಿಯಾಗಿ ಒಪ್ಕೊಳ್ತದೆ ಅನ್ನೋದ್ರು ಒಪ್ಕೊಳಂಗಿಲ್ರಿ. ಒಂದ್ಸಲ ಕುಂದಿರ್ತದ, 2 ಸಲ ಕುಂದಿರ್ತದ, ಇದೇನಪ್ಪ ಬರೀ ಇದೇ ಐತ್ ಅಂತ ಅನ್ಸ್ಬಿಡ್ತದ. ಅದು ಹೊರಗೆ ಏನೇನೋ ಕೆಲಸ ತಂದು ಹಾಕಿದಂಗ ಆಗ್ಬಿಡ್ತದ. ಅಲ್ಲಿಗೆ ಹೋದ್ರೆ ಚಂದ ಆತದ ಬಿಡು, ಮತ್ ನಾಳೆ ನಾಡದ್ ನೋಡಿದ್ರೆ ಆಯ್ತು ಅನ್ಸ್ಬಿಡ್ತದ. ಇದೆಲ್ಲ ಬಿಡಿಸಿ ಬಿಡ್ತದ ಇದು. ಅದಕ್ಕ ಈ ಮನಸ್ಸಿಗೆ ಪ್ರತಿ ದಿವ್ಸ ಅದನ್ನ ಕುಂದ್ರಿಸಿ ಅದಕ್ಕ ಮಹಾತ್ಮರು ಹೇಳ್ತಾರ, ಮೊದಲ ಕುಂದ್ರದ್ ಕಲ್ಸ್ಬೇಕು. ಅದಕ್ಕ ಕುಂತ ಕೇಳುವಂಥದ್ದು ಮಾಡ್ಬೇಕು. ಪ್ರತಿ ದಿವ್ಸ ಯಾವಾಗ ಅದನ್ನ ಮನಸ್ಸನ್ನ ಹಿಡಿದು ಈ ರೀತಿ ಕೇಳುವಂಥದಕ್ಕ, ಮಹಾತ್ಮರ ವಾಣಿ ಕೇಳುವಂಥದಕ್ಕಾಗಿ ಇದನ್ನ ಪ್ರತಿಯೊಂದು ಚಿಂತನವನ್ನ ಮಾಡುವಂಥದಕ್ಕೆ ಇದಕ್ಕೆ ಹಚ್ಚಿದ್ರ ಮನಸ್ಸು ಚಂಚಲತೆಯನ್ನ ಬಿಟ್ಟು ಒಂದ್ ಕಡೆ ಶಾಂತವಾಗಿ ನಿಲ್ಲುತ್ತದ. ಎಲ್ಲಿ ಹೋದ್ರ ಅದಕ್ಕ ಹೊರಗಡೆ ಹೋದಾಗ ದೋಷ ದರ್ಶನ ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಅರಿದು ವನಿತಾದಿ ವಿಷಯ ದೋಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಅಂತ ಹೇಳ್ತಾರೆ. ಅರಿದು ವನಿತಾದಿ ವಿಷಯ ಇವೇನ್ ಸಣ್ಣವೇನ್ರಿ? ವನಿತಾದಿ ದೋಷ, ಈ ವನಿತಾದಿ ವಿಷಯಗಳೇನು ಸಣ್ಣವ? ನೀವು ಹೆಂಡತಿ, ಮಕ್ಕಳು, ಆಸ್ತಿ, ಸಂಪತ್ತು, ಅಂತಸ್ತು ಇವೇನ್ ಸಣ್ಣವ ನೀವು? ಅದಕ್ಕ ಮಹಾತ್ಮರು ಹೇಳ್ತಾರ, ಅರಿದು ವನಿತಾದಿ ವಿಷಯ ದೋಳುಳ್ಳ ದೋಷವನ್ನು ಅವು ಮಾಡಿಸ್ಬೇಕಾಗ್ತದ. ಈ ರೀತಿಯಾಗಿ ಮಾಡಿಸ್ತಾ ಹೋದಾಗ ಈ ಮನಸ್ಸು ಏನಾಗ್ತದ, ಚಂಚಲತೆಯನ್ನ ಬಿಟ್ಟು ಒಂದು ಕಡೆ ಶಾಂತವಾಗಿ ನಿಲ್ಲುತ್ತದ. ಅವಾಗ ಮತ್ತೆ ಆ ಮನಸ್ಸಿಗೆ ಮತ್ತೆ ಬೇರೆ ಬೇರೆ ವಿಷಯ ಚಿಂತನೆ ಮಾಡಕ್ ಹಚ್ಚಬಾರ್ದು.
ಯಾಕಂತಂದ್ರ ಮತ್ತೆ ಯಾವ್ದೋ ಒಂದ್ ಬೇರೆದು, ಯಾಕಂದ್ರ ಒಂದನ್ನ ನಾವು ಅತಿಯಾಗಿ ಹಚ್ಕೊಂಡ ಆ ಮನಸ್ಸಿನಲ್ಲಿ ಅದಕ್ಕೆ ಹೇಳ್ತಾರಲ್ಲ, ಯಾವ ರೀತಿ ಮನಸ್ಸು ಕಾಯ ವಾಚ ಮನಸ್ಸು ಶುದ್ಧವಾಗಿರ್ಬೇಕು. ಯಾಕಂದ್ರೆ ಮನಸ್ಸು ಯಾವ ರೀತಿ ಅಲ್ಲಿ ಚಿಂತನೆ ಮಾಡ್ತದೆ ಅದೇ ಪ್ರಕಾರ ವಾಣಿಯಲ್ಲೂ ಬರ್ತದೆ, ಶರೀರ ಕೂಡ ವರ್ತನೆ ಮಾಡ್ತದೆ. ಇವ್ ಮೂರಕ್ಕೂ ಬಹಳ ಸಂಬಂಧ ಐತೆ. ಕಾಯ ವಾಚ ಮನಸ್ಸ ಅಂತ ಹೇಳ್ತಾರ. ವಾಣಿ ನಾವು ಕೆಟ್ಟದಾಗಿ ನುಡಿತೀವಿ ಅಂತಾರ ಮನಸ್ಸು ಒಳ್ಳೇದಾಗಂಗಿಲ್ಲ. ಕೆಟ್ಟದಾಗಿ ನುಡಿದಂತದ್ದು ಆ ಕೆಟ್ಟ ಪದಗಳನ್ನೇನ್ ಹಾಡಿರ್ತೀವಿ ಆ ಮನಸ್ಸು ಚಿಂತನೆ ಮಾಡಕ್ ಶುರು ಮಾಡ್ಬಿಡ್ತದ. ಅದೇ ಪ್ರಕಾರ ಶರೀರ ನೋಡ್ಕೊಳಕ್ ಶುರು ಆಗ್ಬಿಡಿರ್ತದ. ಅದಕ್ಕ ಇಲ್ಲಿ ಒಂದಕ್ಕೊಂದು ಸಂಬಂಧ ಇರ್ತಾವ. ಹಂಗಾಗಿ ಇದನ್ನ ತಿಳ್ಕೊಂಡು ಸದ್ಗುರು ಹೇಳಿದ ಒಂದು ಮಾರ್ಗದಲ್ಲಿ ಹೋದಾಗ ಮನಸ್ಸು ಏನಾಗ್ತದ, ಅಲ್ಲಿ ವಿಷಯಗಳ ಚಿಂತನೆಯನ್ನ ಬಿಡಿಸಿ ಮತ್ತೆ ಇಲ್ಲಿ ಓಂಕಾರ ಸಂಬಂಧವಾದಂತ ಕೆಲವು ವಿಚಾರಗಳನ್ನ ಮನಸ್ಸಿಗೆ ಕೇಳಕ್ ಹಚ್ಬೇಕಾಗ್ತದ. ಪ್ರತಿ ದಿವಸ ಇದನ್ನ ಕೇಳ್ಬೇಕಾಗ್ತದೆ. ತೀರಾ ನಮ್ಗ ಹಂಗ ಆಗ್ಲಿಲ್ಲ ಅಂತಂದ್ರೆ ಈ ಮನಸ್ಸಿಗೆ ಓಂಕಾರ ನಾದವನ್ನು ಕೂಡ ಈಗ ಏಕಾಗ್ರತೆ, ಯಾಕಂದ್ರೆ ಇದು ಹೆಂಗೈತೆ ಅಂತಂದ್ರೆ ಒಂದು ಸಾಧನೆ ಮಾಡ್ಕೊಳ್ಬೇಕಾದಾಗ ನಾವು ಬಹಳಷ್ಟು ಜಾಗ್ರ ಆಗ್ಬೇಕಾಗ್ತದೆ. ಇದು ಜ್ಞಾನ ಆಗೋವರೆಗೂ, ದೃಢ ಆಗೋವರೆಗೂ. ಇಲ್ಲಾಂದ್ರೆ ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಿಡ್ತಂದ್ರೆ ಈ ಕೆಲಸ ಸ್ಟಾಪ್ ಆಗ್ಬಿಡ್ತು, ನಿಂತು ಬಿಡ್ತದ, ಮುಗಿಯುತ್ತೆ ಅಲ್ಲಿಗೆ ಕಟ್. ಅದಕ್ಕೊಂದ್ ಗಿಡ ಹಾಕಿವಿ ಅಂದ್ರೆ ಅದನ್ನ ಜೋಪಾನ ಮಾಡಿದ್ರೆ ನಾವು ಹಣ್ಣು ತಿಂತೀವಿ, ಹೌದಿಲ್ಲ? ಎಷ್ಟು ಜೋಪಾನ ಮಾಡ್ತಿರ್ತೀವಿ. ಇಲ್ರಿ ಅವೆಲ್ಲ ದನ ಕರುಗಳು ಕಡ್ದ್ ಬಿಡ್ತಾವ, ಅವು ಕಡ್ದ್ ಬಿಡ್ತಾವ ಅಂತ ಬಾಳ ಜೋಪಾನ. ದೊಡ್ಡದೈತೆ ನಮ್ಗೆ ನಾ ಜೋಪಾನ ಮಾಡೋ ಅವಶ್ಯಕತೆನೇ ಇಲ್ಲ. ಬೇಕಾದಷ್ಟು ಜನ ಅದ್ರ ಕೆಳಗಡೆನೆ ಕೂತ್ಕೊಳ್ತಾರ, ನಿಲ್ತಾರ. ಆ ದನ ಕರುಗಳು ಬಂದು ಕೂಡ್ತಾವ ಮಾಡ್ತಾವ, ಅದ್ರ ಅವಶ್ಯಕತೆ ಇಲ್ಲ. ಯಾಕೆ ದೊಡ್ಡದಾಗ್ಬಿಡ್ತು ಮರ ಅದು. ಅದ್ರಂಗ ಇಲ್ಲಿ ಕೇಳುವಂತ ಶ್ರವಣ ಮನನ ಮಾಡುವಂತ ಸಂದರ್ಭದಲ್ಲಿದ್ರು ಕೂಡ ನಾವು ಬಹಳ ಜಾಗ್ರ ಆಗ್ಬೇಕಾಗ್ತದೆ. ಈ ವಿಷಯಗಳ ಚಿಂತನ ಮಂಥನ ಮಾಡ್ಬೇಕಾಗ್ತದೆ. ಮನಸ್ಸನ್ನು ಹೊರಗೆ ಬಿಡದೇನೆ ಇದೇ ಆಕಾರವನ್ನು ತಗೊಳ್ಬೇಕಾಗ್ತದ. ಸತತ ಚಿಂತನ ಮಾಡ್ಬೇಕಾಗ್ತದ. ಯಾಕಂದ್ರೆ ನಾವ್ ಯಾವ್ದನ್ನೇ ಎಷ್ಟು ಚಿಂತನೆ ಮಾಡ್ತೀವಿ ಅದೇ ರೂಪವನ್ನು ಪಡೆಯುವಂಥದ್ದು. ಒಂದು ಗುಂಗಿ ಹುಳು ಭ್ರಮರಾಗಿ ಹೊರಗ್ ಬರ್ತದ. ಒಂದು ಹಸಿರು ಕೀಡೆಯನ್ನ ಒಂದು ಗೂಡಿನೊಳಗೆ ಇಟ್ಟು ಗುಯ್ ಅಂತ ಭ್ರಮರ ಶಬ್ದ ಮಾಡ್ತದ. ಆ ಶಬ್ದ ಕೇಳಿ 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 ಅದು ಭ್ರಮರಾಗಿ ಹೊರಗ್ ಬರ್ತದ್ರ. ನೀನ್ ಇದು ಚಿಂತನೆ ಮಾಡಿ ಆಗಂಗಿಲ್ಲನ್ನ, ಬ್ರಹ್ಮನನ್ನ ತಿಳ್ಕೊ, ಬ್ರಹ್ಮನೇ ಆಗ್ಬಿಡ್ತಿದಿ ನೀನು. ಅಷ್ಟು ಶಕ್ತಿ ಐತಪ್ಪ ಇದ್ರಲ್ಲಿ. ಅದಕ್ಕ ಈ ರೀತಿ ನಿನಗ ಅಷ್ಟ ಆಗ್ಲಿಲ್ಲ ಅಂದ್ರೆ ಓಂಕಾರ ಸಂಬಂಧ ಈ ನಾದವನ್ನು ಕೇಳು. ನಾದ ಇಲ್ಲ ಅಂತ ಏನ ಜಾಗ್ರದಲ್ಲೂ ಐತಿ. ಯಾಕಂದ್ರೆ ಎಲ್ಲ ಬ್ರಹ್ಮಾಂಡದಲ್ಲೇ ತುಂಬಿದಿ ಓಂಕಾರ ನಾದ. ಅದನ್ನ ಕೇಳಕ್ ಹಚ್ಚು. ಹೆಂಗ ನಾವು ಅದು ಹೆಂಗ ಕೇಳ್ಬೇಕ್ರಿ ಅಂತಂದಾಗ ಇವೆರಡೂ ಕಿವಿಗ್ ಬೆರಳು ಇಟ್ಕೊಂಡಾಗ ನಮ್ಗೆ ಗೊತ್ತಾಗ್ತದ ಓಂಕಾರ ಶಬ್ದ. ಎಲ್ಲದ್ರಲ್ಲಿ ನಾವು ಕೇಳ್ಬಹುದು. ಈ ಕಿವಿಯಲ್ಲಿ ಇಟ್ಕೊಂಡು ಹಿಂಗ್ ಕೇಳ್ಬಹುದು. ಆಮೇಲೆ ಈ ಶಂಖ ಇರ್ತದ ನೋಡ್ರಿ, ಅದ್ರಾಗ ಇನ್ನು ನೋಡ್ರಿ ಅದು ಒರಿಜಿನಲ್ ಶಂಖ ಇತ್ತು ಅಂದಾಗ ಕಿವಿಯಾಗಿ ಇಟ್ಕೊಂಡ್ರೆ ಅಲ್ಲಿ ಶಬ್ದ ಬರ್ತದೆ, ಓಂಕಾರ ಶಬ್ದ ಬರ್ತದೆ. ಎಲ್ಲ ಕಡೆ ತುಂಬಿದಂತ ಓಂಕಾರ ಶಬ್ದ ಕೇಳಿ ಬರ್ತದೆ. ಅದಕ್ಕ ಈ ರೀತಿ ಅಲ್ಲಿ ಓಂಕಾರ ಶಬ್ದದ ಒಂದು ಆನಂದದಲ್ಲಿ ಮನಸ್ಸನ್ನ ಅಲ್ಲಿ ಕೂಡ ತಲ್ಲೀನಗೊಳಿಸಬಹುದು. ಹಂಗಾದ್ರ ಮಾಡಿ ಆ ಮನಸ್ಸನ್ನ ಆ ಚಂಚಲತೆಯಿಂದ ಬಿಡ್ಸಕ್ ಬರ್ತದ. ಇಂತ ಒಂದು ನಾದ ಆನಂದದಲ್ಲಿ ಏನೊಂದು ಹೊರಗಿಂದ ಯಾವ್ದಿಲ್ಲ ನೋಡ್ರಿ, ಯಾವ ಒಂದು ವಿಷಯಗಳು ಇಲ್ಲ ಇಲ್ಲಿ. ಇದೇ ಒಂದು ಓಂಕಾರದ ಒಂದು ನಾದದಲ್ಲಿ ಆ ಮನಸ್ಸು ತಲ್ಲೀನಾಯಿತು ಅಂತಂದಾಗ ಅದು ಏನ್ ಅನಿಸ್ತದ, ತೂರ್ಯಾವಸ್ಥೆ ಅಂತ ಅನಿಸ್ಕೊಳ್ತದ. ತೂರ್ಯಾವಸ್ಥೆ. ಮತ್ತೆ ಇಂಥ ಒಂದು ಆನಂದದಲ್ಲಿ ಮುಳುಗಿದಾಗ ಅಲ್ಲಿ ಏನಾದ್ರೂ ಇರ್ತಾವ ವೃತ್ತಿಗಳು ಅಂದ್ರೆ ಏನೊಂದು ಇರಂಗಿಲ್ಲ. ಅಲ್ಲಿ ಮೊದಲೇ ಮುಗ್ದಾವ. ಯಾಕಂದ್ರ ಇದು ತೂರ್ಯತೀತ. ಈಗ ಜಾಗ್ರ ಸ್ವಪ್ನ ಸುಸುಪ್ತಿ ಏನ್ ಬರ್ತಾವ ಹೋಗ್ತಾವಲ್ಲ, ಅದ್ರಂಗ ಇವೆರಡು ಬರ್ತಾವೇನಂದ್ರೆ ಇಲ್ಲ, ಇದು ಪ್ರಯತ್ನ ಬೇಕು. ಇವೆರಡಕ್ಕೆ ಬಹಳ ಪ್ರಯತ್ನ ಬೇಕು. ಪ್ರಯತ್ನ ಮಾಡ್ದಾಗ ಮಾತ್ರ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ ಇದು. ಅದಕ್ಕೆ ಇಲ್ಲಿ ಯಾವ್ದು ಒಂದು ವ್ಯಾಪಾರ ಇರಂಗಿಲ್ಲಲ್ಲಿ. ಇದು ಯಾವುದೇ ವ್ಯಾಪಾರ ಇರದೇ ಇರುವಂತದ್ದು ಈಗ ಮುಂದಿನ ವಿಚಾರವನ್ನ ಹೇಳ್ತಾರ ಅವ್ರು. ಇಲ್ಲಿ ಇನ್ನೂ ಒಂದು ಸ್ವಲ್ಪ ನಾದ ಕೇಳ್ತಾ ಇದ್ದೀನಿ ಅಥವಾ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿ ನಾನು ಇದ್ದೀನಿ. ಯಾವ ವೃತ್ತಿ, ಎಲ್ಲ ವೃತ್ತಿಗಳು ಅಡಗಿರ್ತೀವಿ, ಯಾವ ವ್ಯಾಪಾರ ಇರಂಗಿಲ್ಲ. ಆದ್ರೆ ಇನ್ನೂ ಒಂದು ಸ್ವಲ್ಪ ಭಾವ ಇರ್ತದೆ. ಆ ಒಂದು ಅರಿವಿನ ಸ್ವರೂಪ ನಾನು ಇದ್ದೀನಿ, ಅರಿವಿನ ಸ್ವರೂಪ. ಯಾಕಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನುವಂತ ಒಂದು ಭಾವ ಒಂದ್ ಸ್ವಲ್ಪ ಉಳಿದಿರ್ತದೆ ಇಲ್ಲಿ ತೂರ್ಯದಲ್ಲಿ. ಪ್ರತ್ಯೇಕಾತ್ಮ ಸ್ವರೂಪ ನಾನು ಇದ್ದೀನಿ, ಸ್ವಲ್ಪ ಆ ಸ್ವರೂಪ ಉಳ್ಕೊಂಡಿರ್ತದ. ಆದ್ರ ಈದ್ ಮುಂದದ್ದು ನೋಡ್ರಿ ಹೆಂಗ್ ಹೇಳ್ತಾರ ಅವರು. ಎಷ್ಟು 5ನೇ ಒಂದು ವಿಚಾರದಲ್ಲಿ ಏನ್ ಹೇಳ್ತಾರ, ಈ ಪರಿಯ ಅವಸ್ಥೆಯೋಳೈದರೋಳು ಆಳುತ್ತ ಏಳುತ್ತ ಅನುತಾಪ ಮಮಕಾರ ಮೋಹ ಜನನಾದಿ ವಿಕೃತಿಯಿಂದ ಆಪತ್ತುಗೊಳ್ಳುತ್ತಿರ್ಪ ಜೀವನೊಡೆ ಬೆರೆಸದ ಆಶ್ರಯವಾದ ಸಾಕ್ಷಿ ತೂರ್ಯ ರೂಪ ಚಿನ್ಮಾತ್ರ ಕೂಟಸ್ಥನೆಂದೆನಿಪ
ತಾನು ಆ ಪರಬ್ರಹ್ಮ ಪರಮಾತ್ಮ ಪರತತ್ವ ನಿರ್ಲೇಪ ನಿತ್ಯಾನಂದ ಘನಶಂಭು ಲಿಂಗದಿಂದಿರ ಇರವಾಗಿ ತನಗಿಲ್ಲ ಅವಸ್ಥೆ ಅಂತ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಯಾಕಂತಂದ್ರ ಅವಸ್ಥೆಗಳು ಯಾರಿಗದಾವ 5 ಅವಸ್ಥೆಗಳು ಅಂತ ಹೇಳಿದ್ರು ಕೂಡ ಇಲ್ಲಿ ಹೇಳ್ತಾರೆ. ಅವಸ್ಥೆಗಳು ಈ ಜೀವಾತ್ಮನಿಗೆ ಇರುವಂತ ಜೀವನಿಗೆ. ಯಾಕಂದ್ರ ಈ ಪರಿಯ ಅಂದ್ರೆ ಈ ರೀತಿಯ ಅವಸ್ಥೆ 5 ಅಂದ್ರ ಏನದವ? ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯತೀತ. ಈ 5 ಅವಸ್ಥೆಗಳು ನೋಡ್ರಿ. ಈ ಅವಸ್ಥೆಗಳಲ್ಲಿ ಮೊದಲಿನ 3 ಅವಸ್ಥೆಗಳು, ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳಲ್ಲಿ ಆ ಜೀವಾತ್ಮ ಜೀವನಿ ಇದ್ರೆ ಆತ ಏನಾಗ್ತಾನ? ಭವಸಾಗರದಲ್ಲಿ ಮುಳುಗಿ ಬಿಟ್ಟಾನ ಅಂತ ತಿಳ್ಕೊಳ್ಬೇಕು. ಇದರಲ್ಲೇ ಮತ್ತೆ ಈಗ ನಾವೆಲ್ಲ ಮಾಡುವಂತದ್ದೇನು? ಜಾಗ್ರ, ಸ್ವಪ್ನ, ಸುಸುಪ್ತಿ ಇದರಲ್ಲೇ ಮುಳುಗಿ ಬಿಟ್ಟಿದೀವಿ. ಅದಕ್ಕ ಈತ ಏನಾಗ್ತಾನೆ? ಈ ಜೀವನು ಭವಸಾಗರದಲ್ಲಿ ಮುಳುಗಿ ಬಿಟ್ಟಿದ್ದಾನೆ ಪೂರ್ತಿ. ಯಾಕಂತಂದ್ರ ಈ ಅವಸ್ಥೆಗಳು ಎಲ್ಲರಿಗೆ ಅದಾವ. ಅಜ್ಞಾನಿಗಳಿಗೂ ಅದಾವ, ಎಲ್ಲಾ ಜ್ಞಾನಿಗಳಿಗೆ ಅಜ್ಞಾನಿಗಳಿಗೆ ಎಲ್ಲರಿಗೆ ಅವಸ್ಥೆಗಳು ಅದಾವ. ಆದ್ರೆ ಇಚ್ಛೆ ಪಡ್ತಾರೇನೋ ಅಂದ್ರೆ ಇಚ್ಛೆ ಪಡ್ಲಾರ್ದನೆ ನಿದ್ದೆ ಬರ್ತದೆ, ಇಚ್ಛೆ ಪಡ್ಲಾರ್ದನೆ ಕನಸು ಬೀಳ್ತಾವೆ, ಇಚ್ಛೆ ಪಡ್ಲಾರ ಜಾಗ್ರದ ಅವಸ್ಥೆ. ಇವು ಇಚ್ಛೆ ಪ್ರಯತ್ನಗಳು ಇಲ್ಲದೆ ಇದ್ರು ಕೂಡ ತಾವೇ ಬರ್ತಾವ, ತಾವೇ ಹೋಗ್ತಾವ. ಇದರಿಂದ ಏನಿಲ್ಲ, ಮಾಮೂಲಿ ಇವೆಲ್ಲ ತೋರ್ತಾವ, ಅಡಗ್ತಾವ. ಆದ್ರ ತೂರ್ಯತೀತ 2 ಅವಸ್ಥೆಗಳಲ್ಲಿ ಜೀವನು ಪ್ರಯತ್ನ ಪಟ್ರೆ ಎಷ್ಟು ಅದ್ಭುತ ನೋಡ್ರಿ. ಯಾಕಂತಂದ್ರ ಈ ಅವಸ್ಥೆಗಳಲ್ಲಿ ಜೀವನು ಈಗ ಹೇಳಿದ್ರಲ್ಲ ಯಾವ ರೀತಿ ನಿನ್ನೆ ಇದು ಈಗ ವಿಚಾರಗಳು ಹೇಳಿದ್ರಲ್ಲ, ತೂರ್ಯ ಅವಸ್ಥೆ ಬಗ್ಗೆ ಹೇಳಿದ್ರಲ್ಲ, ಅದೇ ರೀತಿ ಕೂಡ ಯಾವ ರೀತಿ ತೂರ್ಯತೀತಗಳಂತ 2 ಅವಸ್ಥೆಗಳಲ್ಲಿ ಜೀವನ ಇದ್ರ ಅದ ಭವಸಾಗರದಿಂದ ಮ್ಯಾಲ ಹೇಳಕ್ ಬರ್ತದ. ಇವೆರಡು ಅವಸ್ಥೆ ಬಹಳ ಮುಖ್ಯ ಇದು. ಅದಕ್ಕ ಪ್ರಯತ್ನ ಪೂರ್ವಕ ಸಾಧಿಸುವ 2 ಅವಸ್ಥೆಗಳು ಹೆಂಗದ ಜೀವನಿಗೆ ಅವಶ್ಯಕ. ಇದು ಈ ದುಃಖದಿಂದ ಪಾರಾಗ್ಬೇಕಾದ್ರ, ಜನನ ಮರಣದಿಂದ ಪಾರಾಗ್ಬೇಕಾದ್ರ, ಸತತ ಜಾಗ್ರ ಆಗ್ಬೇಕಾದ್ರ, ನಾವ್ ಅನ್ಕೊಂಡಿದೀವಿ ನಾವು ನಿಜವಾದ ಜಾಗ್ರದಲ್ಲಿ ಅದೀವೇನಂದ್ರೆ ಇಲ್ಲ ನಾವು. ಅದಕ್ಕ ಇದರ ಒಂದು ತಾತ್ಪರ್ಯವಾಗಿ ನಾವು ಶಿವರಾತ್ರಿ ಒಳಗೆ ಜಾಗರಣೆ ಅಂತ ಮಾಡ್ತೀವಿ. ಜಾಗರಣೆ ಅಂದ್ರೆ ಅದು 1 ದಿವಸ ಜಾಗರಣೆ ಏನ್ರಪ್ಪ? ಇಲ್ಲ. ಅದಕ್ಕೆ ಬಹಳಷ್ಟು ಮಹಾತ್ಮರು ಹಿಂದಿನ ನೋಡ್ರಿ ಎಂಥ ಒಂದು ಗೂಢಾರ್ಥಗಳನ್ನ ಇಟ್ಬಿಟ್ಟಿದಾರ. ಯಾಕೆ ಇಟ್ಟಿದಾರ ಅಂದ್ರ ಇದು ಜೀವಾತ್ಮ ಏನ್ ಮಾಡ್ತಾನೆ, ಜೀವನ ಏನ್ ಮಾಡ್ತಾನ, ಬರೀ ಸಂಸಾರದಾಗ ಬಿದ್ದು ಒದಾಡ್ತಿರ್ತದ. ಅಟ್ಲೀಸ್ಟ್ 1 ದಿವಸ ಶಿವನ ಒಂದು ಭಕ್ತಿಯರ ಮಾಡ್ಲಿ, ಮುಂದ್ ಅದು ಸಂಸ್ಕಾರ ರೂಪವಾಗಿ ಮುಂದ್ ಒಳ್ಳೇದಾಗ್ತದ, ಒಳ್ಳೆ ಮೆಟ್ಲು ಸಿಗ್ತಾವ ಅನ್ನೋದಕ್ಕಾಗಿ ಅದು ಇಟ್ಟಿದಾರ. ಹಿಂದಿನ ಗೂಢಾರ್ಥ ಜಾಗರಣೆ ಅಂದ್ರೇನು? ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಜಾಗ್ರದ ಅವಸ್ಥೆ. 1 ಸಲ ಜಾಗ್ರ ಆದ್ರೆ ಯಾವಾಗ್ಲೂ ಜಾಗ್ರವಾಗೇ ಇರುವಂಥದ್ದು. ಯಾಕೆ ಬಡದಾಡಿ? ಇದಕ್ಕೆ ಬಡದಾಡಪ್ಪ, ಎಚ್ಚರಾಗೋ ಸ್ಥಿತಿಗೆ ಬಡದಾಡ ಅನ್ನುವಂಥದ್ದು. ನಾವೆಲ್ಲ ಎದ್ದೀವ್ರಿ, ಈ ಅದ್ದವನು ಅಲ್ಲ, ಏನ್ ಮಾಡಿದವನೇ ಅಲ್ಲ, ನೀನೇನ್ ಗಣಂಕಾರಿ ಕೆಲಸ ಮಾಡಿದೆ, ನಾನು ಎಷ್ಟು ಜನ್ಮಗಳು ತಿರುಗಿಡಿದೇನೆ ಹಿಂಗೆ ಬಂದು ಹೋಗಿ. ಅದಕ್ಕೆ ಈಗಾರ ಎಚ್ಚರಿಕೆ ಆಗು. ಗುರುವಾಕ್ಯ ನಿನ್ನ ಎಬ್ಬಿಸ್ತಾವ್ ನೋಡಿ, ಜಾಗ್ರ ಸ್ಥಿತಿಗೆ ತರ್ತಾವ. ಅದಕ್ಕ ಇಲ್ಲಿ ಕೂಡ ಬಹಳಷ್ಟು ಯೋಗ್ಯ ಅದಾವ ಇವೆರಡು. ಪ್ರಯತ್ನ ಮಾಡಿ ತಗೊಳ್ಳುವಂಥದ್ದು ತೂರ್ಯತೀತ. ಅದರಿಂದ ಜೀವನ ಇವುಗಳನ್ನ ಅವಶ್ಯಕವಾಗಿ ಮಾಡ್ಲೇಬೇಕಿದು. ಪ್ರಯತ್ನ ಇಲ್ಲದೆ ತೂರ್ಯ ಮತ್ತೆ ತೂರ್ಯತೀತ ನೋಡ್ರಿ. ಇದು ಹೆಂಗಂದ್ರ ಪ್ರಯತ್ನದಿಂದ ತೂರ್ಯ ಮತ್ತೆ ತೂರ್ಯತೀತ 2 ಅಭ್ಯಾಸ ಮಾಡ್ಬೇಕು. ಅದಕ್ಕೆ 1 ಸಲ ನಾವ್ ಎಲ್ರಿ ಇದು ಹಂಗೆ ಐತ್ರಿ ಇದು ಶಾಸ್ತ್ರ. ಯಾಕಂತಂದ್ರ ಪ್ರತಿ ದಿವಸ ಕೇಳುವಂಥದ್ದು ಸುಮ್ನೆ ಅಲ್ಲ. ಅದಕ್ಕ ಬ್ರಹ್ಮಜ್ಞಾನ ಹೆಂಗಿದೆ ಅಂತಂದ್ರ ಅಷ್ಟು ಸುಲಭನೂ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ. ಇದನ್ನ ಪ್ರಾಪ್ತಿ ಮಾಡ್ಕೊಂಡ್ರ ನೋಡ್ರಿ, ಈ ತೂರ್ಯತೀತ ಇವೆರಡು ಆನಂದದ ಒಂದು ಮನಿಗಳು. ಇವು 3 ಮನಿಗಳು ಅಂತಂದ್ರ ನಾವ್ ಎದ್ದೋಗ ಮನಿಗಳೇ ಇವು. ಎಲ್ಲಾನೇ ಎದ್ದೋಗ 3-4 ದಿವಸ ಎದ್ದೋಗ್ರಿ ಅಂತ ನಮ್ಮ ಮನ್ಯಾಗ ಸಮಾಧಾನದಿಂದ ಇರ್ತೀವಿ ನಾವು. ಇಲ್ಲ, ಎದ್ದೋಗ ಮನಿ ಎಂತಾದ್ರೂ ಬಿಡೋದೇ ಬಿಡ್ರಿ ಅಂತೀವಿ ಅಲ್ಲ. ಈಗ ಇವೆರಡು ಏನ್ ಅದಾವ ಆನಂದದ ಮನಿಗಳು. ಯಾವಾಗ ತೂರ್ಯತೀತ ಮಾಡ್ಕೋದೆ ನಿನ್ ಕೈ ಇಡರೆ ಯಾರಿಲ್ಲ ಅಂತಾರ. ಎಂತ ಅದ್ಭುತ ರೀ ಇದ್ರಲ್ಲಿ. ಅದಕ್ಕೆ ಈ ರೀತಿ ಅಭ್ಯಾಸ ನಿನಗ್ ಬಿಟ್ಟದ, ನೀ ಮಾಡ್ಕೊಳ್ಳುವಂಥದ್ದು. ಇದನ್ನ ಮಾಡ್ಕೊಂಡು ಪ್ರಾಪ್ತಿ ಮಾಡ್ಕೊಂಡ್ರ ಏನಾಗ್ತದ? ಜೀವನು ಜನನ ಮರಣ ದುಃಖ ರೂಪದಂತ ಈ ಸಂಸಾರ ಏನೈತೆ, ಸಂಸಾರ ಬಿಟ್ಟಿಗೆ ನಾವ್ 8 ಮಕ್ಳಿಗೆ ದುಡ್ಡು ಹಾಕದ್ ಬರ್ದಿ. ಬಹಳಷ್ಟು ಜನ ನೋಡ್ತೀವಿ ಸಂಸಾರ ಕಷ್ಟ ಅಂದೇ ಮನಿ ಬಿಟ್ಟು ಹೋಗಾರ. ಬಹಳಷ್ಟು ಜನ
ಸಂಸಾರ ಹೆಂಡತಿ ಮಕ್ಕಳು ಒಂದು ಗ್ರೂಪ್ ಇರ್ತದಲ್ಲ, ಮನ್ಯಾಗ ಮಂದಿ ಇರ್ತಾರ, ಹೆಂಡತಿ ಮಕ್ಕಳು ತಂದ್ ಹಾಕೋದು ಮಾಡೋದು ಎಲ್ಲ ಇರ್ತಾವ. ಇದ್ರಲ್ಲೇ ಕಷ್ಟ ಐತ್ರಿ, ಮನ್ಯಾಗ ಬಾಳ ಕಷ್ಟ ಐತ್ರಿ, ಹೆಂಡತಿ ಮಕ್ಕಳು ಸೇರ್ಲಿಲ್ರಿ ಅದಕ್ಕ ಮನಿ ಬಿಟ್ಟು ಬಂದಿವ್ರಿ ಅನ್ನೋರು ಬಾಳ ಜನ ಇರ್ತಾರ. ಅದೇ ಅಂತ ಸಂಸಾರ. ಹ ಸಂಸಾರ ಯಾವ್ದಂದ್ರೆ ಜನನ ಮರಣ ದೊಡ್ಡ ಸಂಸಾರ ಇದು. ಈ ಜನನ ಮರಣ ಅನ್ನುವಂಥದ್ದು ಈ ದುಃಖ ರೂಪವಾದಂತ ಸಂಸಾರ ಸಣ್ಣದ್ ಅನ್ಕೊಡ್ರೇನ? ದೊಡ್ಡದಿದು. ಇದು ಹಂಗ ತಿರುವಿ ಹೇಳ್ಯದೆ. ಅದಕ್ಕೆ ಹೇಳತ್ತಾರ ಮಹಾತ್ಮರು, ಹೆಂಗ ಐತಪ್ಪ ಇದು. ಅಂಬಿಗ ನಾನಿನ್ನ ನಂಬಿದೆ, ಸುಳಿಯೋಳು ಮುಳುಗಿದೆ ಅಂಬಿಗ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ. ನೋಡ್ರಿ ಎಷ್ಟು ಚಂದ, ಬಹಳ ಚಂದ ಹೇಳ್ತಾರಲ್ಲ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬರಮಣ ನಿನ್ನ ನಂಬಿದೆ. ಅದಕ್ಕ ಸುಳಿ ಇದೆಲ್ಲ ತಿರುವಿ ಆ ಸುಳಿಗೆ ಹೇಳಿತದ ನಿನಗ ಬಿಟ್ರ. ಎಷ್ಟು ಅದ್ಭುತ ನೋಡ್ರಿ. ಕೇಳಿದ್ರ ಭಯ ಆಗ್ತದ ನಮಗ್. ಖರೆ ಅಲ್ಲಪ್ಪ, ಈ ಮಾನವ ಶರೀರ ಬಿಟ್ಬಿಟ್ಟಿವಂದ್ರ ಹೋಗ್ಬಿಡ್ತಲ್ಲಪ್ಪ ನಮ್ಗ. ಎಷ್ಟು ಭಯ ಉಟ್ಕೋತದ ಹೇಳ್ರಿ. ಯಾಕಂದ್ರೆ ಮತ್ತೆ ಯಾವ ಶರೀರಕ್ಕೆ ಅವಕಾಶ ಇಲ್ಲಲ್ಲ. ಈ ಒಂದು ಬೇಕಾದಷ್ಟು ಪುಣ್ಯ ಮಾಡಿ, ನೀನು ಪುಣ್ಯ ಮಾಡಿದ್ರು ಕೂಡ ದೇವತೆ ಶರೀರ ಬಂದ್ರು ಕೂಡ ಅದಕ್ಕೂ ಅವಕಾಶ ಇಲ್ಲ ನಿನಗ. ನೀ ಪುಣ್ಯರ ಮಾಡು ಪಾಪರ ಮಾಡು, ಇದನ್ನ ಕೇಳಲಾರ್ದ ನೀ ಏಟ್ ಪುಣ್ಯ ಮಾಡಿದ್ರೆ ಮತ್ತೆ ಶರೀರ ಒತ್ಕೊಂಡ ಬರ್ಬೇಕು, ತಾಯಿ ಗರ್ಭಕ್ಕೆ ಬರಬೇಕು. ಪಾಪ ಮಾಡಿದ್ರ ತಾಯಿ ಗರ್ಭಕ್ಕೆ ಬರಬೇಕು, ಈ ಕಷ್ಟವನ್ನು ಅನುಭವಿಸಬೇಕು. ಬಿಡುಗಡೆ ಐತೆ ನಿನಗ ಯಾವಾಗ ಇದನ್ನ ತಿಳ್ಕೊಳ್ಳದೆ ಇದ್ದು, ಇದನ್ನ ಪ್ರಯತ್ನ ಮಾಡದೇ ಇದ್ರ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಸಂಸಾರದಲ್ಲಿ ಎಷ್ಟು ಕಷ್ಟ ಇದ್ರು ಕೂಡ ಬಿಡದೆ ಮಾಡ್ತೇಲಪ್ಪ. ಯಾತಕ್ ಮಾಡ್ತಿ? ಸುಖ ಆಗ್ಲಿ ಆನಂದ ಆಗ್ಲಿ ಅಂತಾನೆ ಸಂಸಾರ ಮಾಡಾಕತ್ತಿ ಇಲ್ಲ. ಅಲ್ಲಿ ಎಷ್ಟೈತೋ ಸುಖ ನಿನಗ, ಅದ್ರ ಬೆನ್ನತ್ತಿದಿ. ಬೆಟ್ಟದಷ್ಟು ಕಷ್ಟ ಐತೆ, ಬಿಂದುವಿನಷ್ಟು ಸುಖ ತೋರ್ತದೋ ಸಂಸಾರ. ಇದು ಹಂಗಲ್ಲ ನೋಡ್ರಿ. ಬೆಟ್ಟದಷ್ಟು ಆನಂದ ಐತೋ ಇದ್ರಾಗ, ಬಿಂದುವಿನಿಟ್ಟು ಕಷ್ಟ ಅನಿಸ್ತದ ಅಷ್ಟೇ. ಸ್ವಲ್ಪ ನೀ ಪ್ರಯತ್ನ ಪಡ್ಬೇಕಷ್ಟೇ. ಎಂತ ಅದ್ಭುತ ಹೇಳ್ತಾರ ನೋಡ್ರಿ. ಅದಕ್ಕ ಇಂತ ಒಂದು ದುಃಖ ರೂಪ ಸಂಸಾರದಿಂದ ಬಿಡುಗಡೆಯಾಗಿ ಪರಮಾನಂದ ಪ್ರಾಪ್ತಿ ರೂಪ ಏನಾಗ್ತದ? ಮುಕ್ತಿ ಆಗ್ತದಪ್ಪ. ಈ ತೂರ್ಯತೀತ ಅಭ್ಯಾಸ ಮಾಡಿದ್ರೆ ನೀನು ಇದರಿಂದ ಪಾರಾಗ್ತಿದಿ. ಅದಕ್ಕ ನೋಡ್ರಿ, ಗುರು ಹೆಂಗ್ ಹೇಳ್ತಾನ ಹಂಗ ನೀ ಮಾಡಿ ಬಿಟ್ಟಿ. ದೂರವಿಲ್ಲವೋ ಮುಕ್ತಿ ಪಡ್ಕೊಳಕ್ ಏನೇನ್ ಮಾಡಕ್ ಹೊಂಟಿ ನೀನು? ಇಲ್ಲೇ ಐತಿ ನೋಡು. ಅದಕ್ಕ ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವ. ಈ ಅಭ್ಯಾಸ ಮಾಡಿದಾಗ ಇದು ಸಾಧ್ಯ ಆಗ್ತದ ಅನ್ನುವಂಥದ್ದು. ಯಾಕಂದ್ರ ಪದದ ವಾಚ್ಯಾರ್ಥ ಬಗ್ಗೆ ಹೇಳ್ತಾರ. ಯಾಕಂದ್ರ ಅಂತಃಕರಣ ವಿಶಿಷ್ಟನಾದಂತ ಜೀವ ಪದದ್ದು. ಈತ ಏನ್ ಮಾಡ್ತಾನೆ ಜೀವ? ದುಃಖ, ಮೋಹ, ಜನನ, ಈ ಅಹಂಕಾರ, ಮಮಕಾರ, ಅನೇಕ ವಿಕಾರದಿಂದ ಕೂಡಿರ್ತಾನ. ಕೂಡಿ ನಾ ಸಂಸಾರಿ ಅದೀನಿ, ನಾ ಸಾಯ್ತೀನಿ, ಹಲವಾರು ದುಃಖ ಪಡ್ತಾನ. ಯಾಕಂದ್ರೆ ಈತಗ ನೋಡ್ರಿ, ಇದು ನೋಡ್ರಿ ಎಷ್ಟೋ ಜನ್ಮದ ಒಂದು ನಿಷ್ಕಾಮ. ಅದಕ್ಕೆ ಹೇಳುವಂತದ್ದು ಇದು ಸುಳಿ ಇದ್ದಂಗಿದು. ಜನ್ಮಾಂತರನ ಓಡಾಡಿದವ್ರೆ. ಅದೇನಾದ್ರೂ ಒಂದು ಪುಣ್ಯದ ಫಲ ಇತ್ತು, ನಿಷ್ಕಾಮ ಪುಣ್ಯದ ಫಲ ಇತ್ತಂದ್ರ ಮನಸ್ಸಿನಲ್ಲಿ ವಿವೇಕ ಉದಯ ಆಗ್ತದ. ವಿವೇಕ ಯಾವುದು, ಆತ್ಮ ಯಾವುದು, ಅನಾತ್ಮ ಯಾವುದು, ಸುಖ ಯಾವುದು, ದುಃಖ ಯಾವುದು ಅನ್ನುವಂಥದ್ದು ವಿವೇಕ ಉಳ್ಳವನಾದ್ನಂದ್ರ ಮತ್ತೆ ಈ ಅಂತಃಕರಣದಲ್ಲಿ ನಡೆಯುವಂಥದ್ದೇನು ವಿಶಿಷ್ಟ ಚೇತನದ ಜೀವಾತ್ಮನ ಒಂದು ಸುಖ ದುಃಖ ಇವೇನದಾವ, ಇವೆಲ್ಲ ವೃತ್ತಿಗಳಿಗೆ ಸಾಕ್ಷಿ ಆದಂಥ ನಾನು ಹೆಂಗದೀನಿ, ಸಾಕ್ಷಿ ಚೇತನವಾಗಿರುವಂಥವನು ನಾನು ಅದೀನಿ ಅಂತ ತಿಳ್ಕೊಂಡ್ರೆ, ಯಾಕಂದ್ರೆ ತೊಂಪದ ಲಕ್ಷ್ಯ ರೂಪವಾದಂತ, ಯಾಕಂದ್ರೆ ವಾಚ್ಯಾರ್ಥ ಮತ್ತೆ ಲಕ್ಷ್ಯಾರ್ಥದ ಹೇಳ್ತಾರಲ್ಲ, ತೊಂಪದದ ಲಕ್ಷ್ಯ ರೂಪವಂತ ಯಾರು? ಪ್ರತ್ಯೇಗಾತ್ಮ, ಬಿಂಬ ರೂಪ ಆದಂತ ಪ್ರತ್ಯೇಗಾತ್ಮ. ನೋಡ್ರಿ, ಬಿಂಬನಾದಂತ ಸಾಕ್ಷಿಯು ಅಥವಾ ಪ್ರತ್ಯೇಗಾತ್ಮನೇ ನಾನೆಂದು ತಿಳಿಯುವಂಥದ್ದು. ಅವಾಗ ಲಕ್ಷ್ಯಾರ್ಥದಲ್ಲಿ ತಿಳಿಯುವಂಥದ್ದು. ಬಳಿಕ ಮತ್ತು ತತ್ ಪರಮಾತ್ಮನ ಸ್ವರೂಪ, ಜೀವಾತ್ಮಂದು, ಅಲ್ಲಿ ಲಕ್ಷ್ಯಾರ್ಥ ವಾಚ್ಯಾರ್ಥ ಬರ್ತದ. ಇಲ್ಲಿ ಕೂಡ ತತ್ಪದದ ವಾಚ್ಯಾರ್ಥದಾಗ ಈತ ಈಶ್ವರದನ, ಮಾಯೋಪಾದಿಯಿಂದ ಕೂಡ್ಯಾನ, ಇದು ಜಗತ್ತಿನ ಕೆಲಸಗಳನ್ನ ಮಾಡಕತ್ತಾನ. ಯಾರು? ಈ ಮಾಯಲ್ಲಿ ಕೂಡ್ಕೊಂಡು ಈಶ್ವರ, ಈತ ಸರ್ವಜ್ಞ ಅದನ ಅನ್ನುವಂತ ಭಾವ ಇರ್ತದ. ಯಾವಾಗ ಮಾಯ ಉಪಾಧಿಯನ್ನ ಬಿಟ್ರ ಈ ತತ್ಪದದ ಲಕ್ಷ್ಯ ರೂಪ ಆದಂತ ಪರಬ್ರಹ್ಮ ಪರಮಾತ್ಮನೇ ಆತ.
ಉಪಾಧಿಯಿಂದ ಇತ್ತು ಈಶ್ವರ ಅನ್ಸ್ಕೊಂಡ, ಅಂತ ಕಣ ವಿಶಿಷ್ಟನಾದಂತ ಜೀವಾತ್ಮ ಅನ್ಸ್ಕೊಂಡ, ಇತ್ತು ದುಃಖಿ ಅನ್ಸ್ಕೊಂಡ, ಉಪಾಧಿಗಳನ್ನ ತೆಗೆದ್ಬಿಟ್ಟಾಗ ಇದು ಮಾಯನೂ ತೆಗಿರಿ, ಇದು ಅವಿದ್ಯೆನೂ ತೆಗಿರಿ, ಉಪಾಧಿ ಆದಂತ ಅಂತ ಕಣದ್ದು ತೆಗಿರಿ. ತೆಗೆದ ಉಳಿಯುವಂಥವನ್ ಯಾರು? ನೀನೆ ಪರಮಾತ್ಮ ಪರಬ್ರಹ್ಮ. ಹೆಂಗದನ ಅತಂದು ಲಕ್ಷಾರ್ಥದಲ್ಲಿ ನಿರ್ಲೇಪ ಆಗಿದಾನ, ನಿತ್ಯ ರೂಪವಾಗಿ ಇದ್ದಾನ, ನಿತ್ಯ ಆನಂದವಾಗಿ ಅದಾನ. ಲಕ್ಷಾರ್ಥದಲ್ಲಿ ಈ ರೀತಿ ಇರುವಂಥವನು, ಪರಿಪೂರ್ಣವಾಗಿರುವಂಥವನು, ಸತ್ತು ಚಿತ್ತು ನಿತ್ಯ ಆನಂದ ರೂಪವಾಗಿರುವಂಥವನು ಯಾರಪ್ಪ ಅಂದ್ರೆ ಶಂಭುಲಿಂಗ ತಾನೇ ಆಗಿರುವಂಥವನು. ಅದಕ್ಕ ಹಸಿ ಪದ, ಯಾಕಂದ್ರೆ ಇವೆರಡು ಭೇದವಾಗಿರುವಂಥದ್ದು ಅಭೇದ ಸ್ಥಿತಿ ಬರುವಂಥದ್ದು. ಯಾಕಂದ್ರೆ ಉಪಾಧಿಯಿಂದ ತೋರಕತ್ತದಲ್ಲ, ಇಷ್ಟೆಲ್ಲ ಉಪಾಧಿಗಳನ್ನ ತೆಗೆದಾಗ ನೀನೇ ಇದೆಯಪ್ಪ. ಬಹಳಷ್ಟು ಉಪಾಧಿಗಳು ನಾವು, ಯಾಕಂದ್ರೆ ಆಕಾಶದ ದೃಷ್ಟಾಂತ ಕೊಡ್ತಾರಲ್ಲ, ಮತ್ತೆ ಈ ಬೈಲಿನ ದೃಷ್ಟಾಂತ. ಮೊದಲು ಬೈಲೇ ಇತ್ತು, ಈ ಉಪಾಧಿಗಳಿಂದ ಮನಿ ಮಠ ಎಲ್ಲ ತೋರ್ತಾವ. ಈ ಉಪಾಧಿಗಳು ಹೋದ್ರೆ ಬೈಲ್ ತಾನೇ ಅದೇ ಬೈಲ. ಯಾವ ಬೈಲಿಗೆ ಮಾತ್ರ ಯಾವ ನಾಶನೂ ಇಲ್ಲ, ಯಾವ ಹಾನಿನೂ ಇಲ್ಲ. ಅದೇ ರೀತಿ ಕೂಡ ಇಲ್ಲಿ ಶಂಭುಲಿಂಗ ಪರಿಪೂರ್ಣವಾಗಿರುವಂತ ನೀನು. ಉಪಾಧಿಯಿಂದ ಹಂಗ ಅನಿಸದ ಅಷ್ಟೇನೆ, ಅಥವಾ ಈಶ್ವರ ಅನ್ಸ್ಕೊಂಡ, ಅಥವಾ ಜೀವಾತ್ಮ ಅನ್ಸ್ಕೊಂಡ, ಆದ್ರ ಉಪಾಧಿಯನ್ನ ತೆಗದ ಮಾಯೆಯನ್ನ ತೆಗೆದಾಗ, ಇದು ಅಜ್ಞಾನದ ಒಂದು ಅಂತಃಕರಣದ ರೂಪ ಅಲ್ಲಿ ತೆಗೆದಾಗ ಪರಮಾತ್ಮ ಬೇರೆಲ್ಲ, ಜೀವಾತ್ಮ ಬೇರೆ ಅಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ನಿರುಪಾಧಿಕ ಈ ಪಂಚ ಅವಸ್ಥೆಗಳನ್ನ ಈ ನೋಡಿದಾಗ, ನಿರುಪಾಧಿಕ ಅಖಂಡೈಕ ಸ್ವರೂಪ ದೃಷ್ಟಿಯಿಂದ ನೋಡಿದ್ರೆ ಅವಸ್ಥೆಗಳು ಇವ್ಯಾವ ಅವಸ್ಥೆಗಳು ತನಗಿಲ್ಲ, ಇದನ್ನೆಲ್ಲ ಮೀರಿದವ ನೀನು, ಇವ್ಯಾವ ಇಲ್ಲಪ್ಪ ನಿನಗೆ ಅವಸ್ಥೆಗಳು ಅನ್ನುವಂಥದ್ದು. ಯಾಕಂತಂದ್ರೆ ಅಖಂಡ ಸ್ವರೂಪವಾಗಿರುವಂಥವನು, ನಿರುಪಾಧಿಕ ಯಾವ ಉಪಾಧಿ ಇಲ್ಲ ನಿನಗ. ಹಂಗಾಗಿ ನೀನ್ ಹೆಂಗಿದೆ ಅಂದ್ರೆ ಯಾವ ಅವಸ್ಥೆಗಳು ನಿನಗಿಲ್ಪ ಅಂತ ಕೂಡ ಹೇಳ್ತಾರ. ಮತ್ತೆ ನಾವು 20ನೆಯ ಪದ ನಾಳೆಯಿಂದ ನೋಡೋಣ. ಈ ರೀತಿಯಾಗಿ ನಾವೇನ್ ತೂರ್ಯ ತೀರ್ಥದಲ್ಲಿ ಏನು ಒಂದಿಲ್ಲ, ತಾನೇ ತಾನಾಗಿರ್ತಾನೆ, ಯಾವ ವ್ಯಾಪಾರ ಇಲ್ಲ, ನಿರ್ವ್ಯಾಪಾರ ಇರ್ತದೆ, ಯಾವ ಭಾವನೆ ಇಲ್ಲ, ತನ್ನನ್ನ ತಾನಲ್ಲಿ ಯಾವುದು ಇರಂಗಿಲ್ಲ, ತಾನೇ ತಾನಾಗಿರ್ತಾನಲ್ಲಿ ತೂರ್ಯಾತೀತದಲ್ಲಿ. ಅದೇ ಒಂದಿನ ಸ್ವರೂಪ. ಅಲ್ಲಿಗೆ ಹೋಗಿ ನಿಂತಾಗ ನಿನಗ ಅದು ಸತತ ಅಭ್ಯಾಸ ಮಾಡಿದಂದಾಗ ಅಯ್ಯೋ ಜನ್ಮ ಸಾರ್ಥಕ ನಿಂದ ಅಂತ ಹೇಳುವಂತ ವಿಚಾರ, ಇನ್ನು ಹಲವಾರು ವಿಚಾರಗಳನ್ನ ಹೇಳ್ತಾರೆ. ನೋಡೋಣ ಮುಂದಿನ ಒಂದು ಪದ್ಯದಲ್ಲಿ. ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.